किञ्चित् अस्मन्मनसि कृतकथा विस्मृतौ स्मारकाय श्रीरमायै नमः, श्री आनन्दतीर्थगुरुभ्यो नमः, श्री भारती नमः, श्री वादिराजतीर्थगुरुभ्यो नमः, पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्री विद्यामान्यतीर्थगुरुभ्यो नमः। द्वादश वेदांत तर्कादि विदग्धबुद्धि विद्या प्रसारे अर्पितजीवितं मुदा कृष्णप्रियं धीरम् अदीनं भाषणं नमामि उदारं विबुधेश योगिनं। श्रीगुरुभ्यो नमः। जन्म आद्यस्य यतः अन्वयात् इतरतः च अर्थेषु अभिज्ञः स्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयः यत्र त्रिसर्गः मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। नैमिषे अनिमिषक्षेत्रे मुनयः शौनकादयः सत्रं स्वर्गाय लोकाय सहस्रसमं आसत. ಆಸತ ಅಂದರೆ ಮಾಡಿದರು ಅಂತ ಅರ್ಥ. ಸಹಸ್ರ ಸಮಂ ಎನ್ನುವುದನ್ನು ನೋಡುತ್ತಿದ್ದೆವು. ಮಧ್ಯಾಹ್ನ ಮೇಲೆ ಪಾಠ. ಮಧ್ಯಾಹ್ನ ಮೇಲೆ ಏನು ಪಾಠ ನಡೆಯುತ್ತಿದ್ದೋ ಆ ಪಾಠದ ಚಿಂತನೆ ಮಾಡಿಕೊಂಡು ಪಾಠವನ್ನು ತಲೆಯಲ್ಲಿಟ್ಟುಕೊಂಡು ಮರು ದಿವಸ ಆ ಮಂತ್ರಗಳಿಂದ ಇದರಲ್ಲಿ ನಡೀತಾ ಇದ್ದ ಕ್ರಮ. ಮಧ್ಯಾಹ್ನ ಮೇಲೆ ಪಾಠ, ಆಮೇಲೆ ರಾತ್ರಿ ಏನಾದರೂ ಉಪಹಾರ, ಆಮೇಲೆ ನಿದ್ದೆ, ಮರುದಿವಸ ಬೆಳಿಗ್ಗೆ ಎದ್ದು ಆನ್ಮೀಕ ಮುಗಿಸಿ ಆಮೇಲೆ ಅರ್ಥವನ್ನು ಹಿಂದಿನ ವರ್ಷ ಏನು ಮಂತ್ರದ ಅರ್ಥ ಕೊಟ್ಟಿದ್ದಾರೆ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಸಾಮಾನ್ಯವಾಗಿ ಕ್ರಮ ಹೇಗಿರುತ್ತೆ ಗೊತ್ತಾ? ಪಾಠ ಆದಮೇಲೆ ಊಟ ಇಟ್ಟುಕೊಂಡ್ರೆ ಪಾಠ ಅಡಿಗೆ, ಊಟನೇ ಮೇಲೆ ಇದು ಹಾಗೆ ಆಯ್ತಲ್ಲ ಒಂದು ರೀತಿಯಲ್ಲಿ. ಆ ದಿವಸದ ಪಾಠ ತಮಾಷೆಗೆ ಹೇಳ್ತೇನೆ, ಈಗಿನದ್ದನ್ನು ಈಗಲೇ ಮರೆಯುವ ಸ್ವಭಾವವುಳ್ಳವರು. ಉಪನ್ಯಾಸ ಕೇಳುವಾಗ ಚೆನ್ನಾಗಿತ್ತು 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 ಅಂತಂತೇವೆ, ಉಪನ್ಯಾಸ ಮುಗಿಸಿ ಹೋಗ್ತಿರುವಾಗ ಯಾರೋ ಕೇಳಿದ್ರು, ಏನು ಉಪನ್ಯಾಸ ಕೊಟ್ಟಿದ್ರು, ಯಾರು ಸ್ವಾಮಿಗಳು ಏನು ಹೇಳಿದ್ರು, ಇದನ್ನು ಅವರ ಹತ್ರನೇ ಕೇಳಿ. ಸಾಮಾನ್ಯವಾಗಿ ನಮ್ಮದು ಮರೆಯುವಿಕೆಯ ಕ್ರಮ. ಅದೇ ರೀತಿಯಲ್ಲಿಯೂ ಕೂಡ ಈ ಋಷಿಗಳು ಮಧ್ಯಾಹ್ನ ಮೇಲೆ ಅವರಿಗೆ ಆದಂಥ ಪಾಠ ಅರ್ಥದ ಅನುಸಂಧಾನ ಮರುದಿವಸ ತನಕ ಇತ್ತೋ ಅಥವಾ ಮರೆತು ಹೋಗಿತ್ತೋ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಸಹಸ್ರ ಸಮಂ ಎನ್ನುವುದು ಅದರ ಉತ್ತರ. ಅಂದರೆ ಮರೆಯಲಿಲ್ಲ ಅಂತ. ಸಹಸ್ರ ಶಬ್ದದ ಅರ್ಥ ನೋಡಿದ್ದೆವು. ಜೊತೆಯಲ್ಲೇ ಬರತಕ್ಕಂಥದ್ದಕ್ಕೆ ಸಹಸ್ರ, ಸಹಸ್ರತಿ ಸಹಸ್ರ. ಯಾವುದು ಅವರ ಜೊತೆಗೆ ಯಾವುದು ಬರ್ತಿತ್ತು ಮತ್ತು ಯಾವುದಲ್ಲ, ಸಮ ಎನ್ನುವುದು ಅವರ ಜೊತೆಗೆ ಬರ್ತದೆ. ಸಮ ಅಂದರೆ ಏನು? ಸಮ ಶಬ್ದಕ್ಕೆ ಒಂದು ವಿಷಮ ಸಮ, 2, 4, 6, 8, 10, 12 ಇದನ್ನು ಸಮ ಸಂಖ್ಯೆ ಅಂತೇವೆ. 1, 3, 5, 7, 9, 11 ಇದನ್ನು ವಿಷಮ ಅಂತೇವೆ ಒಂದರ್ಥ. ಇನ್ನೊಂದರ್ಥ ಸಮ ಅಂದರೆ ವತ್ಸರಕ್ಕೆ, ವರ್ಷಕ್ಕೆ ಸಮ ಅಂತ ಹೇಳೋದು. ಇನ್ನೊಂದರ್ಥ ಮಾದಿಂದ ಕೂಡಿದ್ದು ಸಮ. ಸಮ, ಮಾದಿಂದ ಕೂಡಿದ್ದು ಸಮ. ಮಾ ಅಂದರೆ ಏನು? ಮಾ ಅಂದರೆ ತಿಳುವಳಿಕೆ. ಲಕ್ಷ್ಮಿಗೆ ಮಾ ಅಂತ ಹೆಸರುಂಟ. ಭಗವಂತನ ಮಾಧವ ಅಂತ ಕರೀತೇವ. ಧವ ಅಂದರೆ ಗಂಡ, ಮಾ ಅಂದರೆ ಲಕ್ಷ್ಮಿ. ಲಕ್ಷ್ಮೀಪತಿ ಅಂತ ಅರ್ಥ ಮಾಧವ ಶಬ್ದದ ಅರ್ಥ. ಲಕ್ಷ್ಮಿ ಯಾರು? ಲಕ್ಷ್ಮೀ ವೈದಿಕ ಸಾಹಿತ್ಯಕ್ಕೆ ಅಭಿಮಾನಿನಿ. ಲಕ್ಷ್ಮಿ ಯಾರು? ವೇದ ವಿದ್ಯೆಗೆ ಅಭಿಮಾನಿನಿ. ನಾವೇನೋ ಲಕ್ಷ್ಮಣ ತಿಳ್ಕೊಳ್ಳುವಾಗ ದುಡ್ಡಿಗೆ ಅಭಿಮಾನಿನಿ ಎಂದು ನಾವೇನೋ ತಿಳ್ಕೊಂಡಿದ್ದೇವೆ. ಅದು ನಮಗೆ ದುಡ್ಡು ಮಾತ್ರ ಗೊತ್ತು ವಿನ ಮತ್ತು
ಅಂದರೆ ತಿಳುವಳಿಕೆ ಅಂತ ಅರ್ಥ. ಸಮ ಅಂದ್ರೆ ಏನು? ತಿಳುವಳಿಕೆಯಿಂದ ಕೂಡಿದ್ದು ಅಂತ ಅರ್ಥ. ಎಷ್ಟರ ತನಕ ಯಾವ ರೀತಿಯಲ್ಲಿ? ಸಹಸರತಿ, ಅವರ ಜೊತೆಗೇನೆ ಆ ತಿಳುವಳಿಕೆ ಬರ್ತಾ ಇತ್ತಂತೆ. ಹಿಂದಿನ ದಿವಸ ಮಧ್ಯಾಹ್ನ ಮೇಲೆ ಸೂತ ಪುರಾಣಿಗಳು ಏನು ಪಾಠ ಮಾಡ್ತಾ ಇದ್ರೋ ಆ ಪಾಠದಿಂದ ಏನು ವಿಷಯವನ್ನು ತಿಳ್ಕೊಂಡಿದ್ರೋ ಅಷ್ಟೂ ವಿಷಯಗಳು ಮರುದಿವಸ ತನಕ ಮಾತ್ರ ಅಲ್ಲ, ಆಹುತಿ ಕೊಡುವ ತನಕ ಮಾತ್ರ ಅಲ್ಲ, ಅದೇನು ನಮ್ಮ ಮಕ್ಕಳು 10ನೇ ತರಗತಿಯ ಪರೀಕ್ಷೆ ಬರೆಯುವುದಲ್ಲ. ಅಂದರೆ 10ನೇ ತರಗತಿಗೆ ಪರೀಕ್ಷೆ ಬರೆಯುವುದು ಅಂತಂದರೆ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಮುಗಿಯಿಲ್ಲ, ಮತ್ತೆ ಮರ್ತೇ ಆ ಮ್ಯಾಥ್ಸೇ ಮರ್ತು ಹೋಗಿದ್ದು. ಆದ್ದರಿಂದ ಮತ್ತೆ ಅವ ಮಕ್ಕಳು PUCಗೆ ಹೋದಾಗ ಏನು ಮಾಡ್ತಾರೆ? ಬ್ರಿಡ್ಜ್ ಕೋರ್ಸ್ ಅಂತ, ಯಾಕೆ ಮರ್ತದಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಬರುವುದು. ಆದರೆ ಇದು ಹಾಗಲ್ಲ. ಆಹುತಿ ಕೊಡುವ ತನಕ ಮಾತ್ರ ನೆನಪಲ್ಲ, ಜೀವನ ಪೂರ್ತಿ ಸಹ ಸರತಿ. ಒಮ್ಮೆ ಆ ಋಷಿಗಳು, ಆದ್ದರಿಂದ ಅವರು ಯಾರು? ಋಷಿಗಳ ಹೆಸರೇನು? ಶೌನಕಾದಿಗಳು ಅಂತ ಕರೀತೇವ. ಯಾರ ಮಕ್ಕಳು? ಶುನಕ ಎನ್ನತಕ್ಕಂಥ ಋಷಿಯ ಮಕ್ಕಳು ಶೌನಕಾದಿಗಳು ಅಂತೇವ. ಅವರಿಗೆ ಶುನಕ ಅಂತ ಯಾಕೆ ಹೆಸರು? ಶುನ ಶಬ್ದಕ್ಕೆ ಏನರ್ಥ? ಸಂಸ್ಕೃತದಲ್ಲಿ ನಾಯಿ ಅಂತ ಅರ್ಥ. ನಾಯಿಯನ್ನು ಶುನ ಎನ್ನತಕ್ಕಂಥ ಶ್ವ ಅಂತ ಕರೀತೇವೆ. ನಾಯಿ ಅಂತ ಕನ್ನಡದಲ್ಲಿ ಆಯಿತು. ಸಂಸ್ಕೃತದಲ್ಲಿ ಅದನ್ನು ಶುನ ಎನ್ನುವ ಶಬ್ದದಿಂದ ಕರೀತಾರೆ. ಯಾಕೆ ನಾಯಿಯನ್ನು ಶುನ ಎನ್ನುವ ಶಬ್ದದಿಂದ ಕರೆದ್ರು? ಒಳ್ಳೆಯ ತಿಳುವಳಿಕೆ ಉಂಟಂತೆ ಗ್ರಹಚಾರ. ಅವು ನಾಯಿಗಳಿಗೆ ತಿಳುವಳಿಕೆ, ಅಷ್ಟು ತಿಳುವಳಿಕೆ ನಮಗೆ ಒಳ್ಳೆಯ ತಿಳುವಳಿಕೆ. ಯಜಮಾನ ಬಂದರೆ ಯಾವ ರೀತಿ ಹೊಗಳಬೇಕು, ಕಳ್ಳ ಬಂದರೆ ಯಾವ ರೀತಿ ಹೊಗಳಬೇಕು ಅಂತ ಅವುಗಳಿಗೆ ಗೊತ್ತಿರುತ್ತೆ. ಅದರಿಂದ ಒಳ್ಳೆ ವಸ್ತುವನ್ನು ಕಳ್ಕೊಳ್ಳೋದು ನಾವು. ದೂರು ಕೊಟ್ಟದ್ದು ಪೊಲೀಸರಿಗೆ, ಹುಡುಕಿ ಕೊಡುವುದು ನಾಯಿ. ಆದ್ದರಿಂದ ಹುಡುಕಿ ಕೊಡುವವರಿಗೆ ಏನು ಹೆಸರು? ಪೊಲೀಸ್ ನಾಯಿ. ಪೊಲೀಸ್ ನಾಯಿ ಬಂದರೆ ಪೊಲೀಸರ ನಾಯಿಗಳು ಮತ್ತು ಪೊಲೀಸರೇ ನಾಯಿಗಳು ಯಾಕೆ ಅವರು ಹಿಡಿದುಕೊಡುವುದಿಲ್ಲ, ಖಾತ್ರಿ ಹೊಡಿತು. ಹಾಗಾದರೆ ಹೇಗೆ ಹಿಡಿದುಕೊಡ್ತಾರೆ? ಇದನ್ನು ವ್ಯಾಸರ ಗಂಧೇನ ಗಾವ ಪಶ್ಯಂತಿ ಅಂತ ವ್ಯಾಸರ ಮಾತು. ಯಾವ ಬೋರ್ಡು ನೋಡೋಲ್ಲ, ಮತ್ತೆ ಬರೇ ದಾರಿಯನ್ನು ಮೂಸಿಕೊಂಡು ಹೋಗ್ತಾ ಕಳ್ಳ ಎಲ್ಲಿ ಹೋಗಿದ್ದಾನೆ ಅಂತ ಹುಡುಕೊಂಡು ಹೋಗ್ತಾರೆ. ಹಾಗಾದರೆ ನಾಯಿಗಳಿಗೆ ತಿಳುವಳಿಕೆ ಜಾಸ್ತಿ. ಆದ್ದರಿಂದ ನಾಯಿಗಳನ್ನು ಸಂಸ್ಕೃತದಲ್ಲಿ ಶುನ ಎನ್ನುವ ಶಬ್ದದಿಂದ ಕರೆದರು. ಆ ಶುನಕ ಅಂತ ಹೆಸರಿರತಕ್ಕಂಥ ಋಷಿ, ಪ್ರಾಯಶಃ ಈ ಋಷಿಗಳಿಗೆ ಆರಂಭದಲ್ಲಿ ಯಾವುದೋ ಬೇರೆ ಹೆಸರು ಇಟ್ಟಿರ್ಬೋದು ಅಪ್ಪ ಅಮ್ಮ, ಆದರೆ ಇವರು ಮಾತ್ರ ಪ್ರಾಯಶಃ ಹೆಸರನ್ನು ಬದಲಿಸಿಕೊಂಡರೂ ಕಾಣುತ್ತೆ. ಯಾಕೆ? ಗುರುಗಳು ಹೇಳತಕ್ಕಂಥ ವಿಷಯ ಜನಕ್ಕೆ ಚೆನ್ನಾಗಿ ಮನವರಿಕೆ ಆಗಬೇಕು ಎನ್ನುವ ದೃಷ್ಟಿಯಿಂದ ತನ್ನ ಹೆಸರನ್ನು ಶುನಕ ಅಂತ ಮಾಡಿಕೊಂಡರು ಕಾಣುತ್ತೆ. ನಾವೆಲ್ಲಿದ್ರೆ ಅಂತ ಹೆಸರು ನಾವೆಲ್ಲ ಇಡೋಲ್ಲ, ಯಾರಿಗಂತ ಹೆಸರು ಇಡೋಲ್ಲ. ಕುಂಭಕರ್ಣಂತೆ ಮಲಗ್ತಾ ಇದ್ದು ಕೂಡ ಕುಂಭಕರ್ಣ ಅಂತ ಹೆಸರು ಇಡೋಲ್ಲ. ರಾವಣನಂತೆ ಇನ್ನೊಬ್ಬರನ್ನು ಪೀಡಿಸ್ತಾ ಇದ್ದು ಕೂಡ ರಾವಣ ಅಂತ ಹೆಸರು ಇಡೋಲ್ಲ. ಹೆಸರಿಡಲಿಕ್ಕೆ ಒಳ್ಳೊಳ್ಳೆ ಹೆಸರನ್ನೇ ಇಡ್ತೇವೆ. ಇವರು ಮಾತ್ರ ನಮ್ಮಲ್ಲಿ ಈಗಲೂ ಉಂಟು. ಅಂದರೆ ಹಳ್ಳಿಗಳಲ್ಲೆಲ್ಲ ಈಗಲೂ ಉಂಟು. ಏನು? ಹುಟ್ಟಿದ ಮಗುವೆಲ್ಲ ಸಾಯುವುದು ಅಂತಾದರೆ ಆವಾಗ ಅಮ್ಮ ದೇವರಲ್ಲಿ ಮೊರೆ ಇಡ್ತಾಳೆ, ಪ್ರಾಣದೇವರಲ್ಲಿ ಮೊರೆ ಇಡ್ತಾಳೆ, ಒಳ್ಳೆ ಮಗು ಕೊಡೋ, ನಿನ್ನ ಹೆಸರು ಇಡ್ತೇನೆ ಅಂತ. ಆ ಪ್ರಾಣದ ಹೆಸರು ಇಡ್ತಾರೆ ಅಂತ ಕೋತಿ ಅಂತಿರುತ್ತೆ. ಪ್ರಾಣದೇವ ಕೋತಿ ಅಂತ ಹೆಸರು ಇಡ್ತಾರೆ. ಇನ್ನು ಕೆಲವರು ಎಂತ ಹೇಳ್ತಾರೆ ಅಂತಂದರೆ, ನನ್ನ ಮಗನಿಗೆ ಹುಚ್ಚ ಅಂತ ಹೆಸರು ಇಡ್ತೇನೆ, ಕೊಡೋ ಒಂದು ಮಗುವನ್ನು ಅಂತಾರೆ. ಹುಚ್ಚಾಚಾರ್ಯ ಅಂತ ಒಬ್ಬರು ಇದ್ರು, ಒಳ್ಳೆಯ ಪಂಡಿತರಿದ್ರು ಹುಚ್ಚಾಚಾರ್ಯ ಅಂತ. ಯಾಕೆ? ಸಂತತಿ ಬಂದದ್ದೆಲ್ಲ ತೀರಿ ಹೋಗ್ತಾ ಇತ್ತು. ಕೊನೆಗೆ ಆಂಜನೇಯ ಹೀಗೆ ದುಬ್ಬಾಲು ಬಿಡೋದು, ಇಂಥ ಹೆಸರಿಡ್ತೇನೆ, ಕೊಡೋ ಸಂತತಿಯನ್ನು ಅಂತ ಹೇಳಿಕೊಂಡು. ಅದೇ ರೀತಿಯಲ್ಲಿ ಪ್ರಾಯಶಃ ಈ ಋಷಿ ತನಗೆ ಗುರುಗಳಿಂದ ಬರತಕ್ಕಂಥ ವಿದ್ಯೆ ಚೆನ್ನಾಗಿ ತಲೆಗೆ ಬರಬೇಕು ಎನ್ನುವ ದೃಷ್ಟಿಯಿಂದ ತಾನು ಶುನಕ ಅನ್ನತಕ್ಕಂಥ ಹೆಸರು ಇಟ್ಟುಕೊಂಡ್ರೋ ಏನು. ಆದ್ದರಿಂದ ನಾಯಿಗಳಿಗೆ ಹೇಗೆ ತಿಳುವಳಿಕೆ ಬೇಗ ಬರುತ್ತೋ ಅದೇ ರೀತಿಯಲ್ಲಿ ಶುನಕ ಎನ್ನತಕ್ಕಂಥ ಋಷಿಗೂ ಕೂಡ ತಿಳುವಳಿಕೆ ಅಷ್ಟೇ ಬೇಗ. ಗುರುಗಳು ಏಕಪಾಡಿ ಅಂತ ನಮ್ಮಲ್ಲಿ ಒಂದಿರುತ್ತೆ, ಏಕಪಾಠಿ ಅಂತ ಒಂದಿರುತ್ತೆ, ಏಕಪಾಡಿ ಅಂತ ಒಂದಿರುತ್ತೆ. ಏಕಪಾಡಿ ಅಂದರೆ ಏನಂತ? ಏಕಪಾಡಿ ಅಂತಂದರೆ ಒಮ್ಮೆ ಮಾತ್ರ ಹಾಕಿಸ್ಕೊಳ್ಳೋದು. ಅವರು ನೀವು ಲಡ್ಡು ಬೇಕಾ ಅಂತ ವಿಚಾರಿಸಿಕೊಂಡು ಬಂದರೆ ಅವರು ಹಾಕೊಳ್ಳಲ್ಲ. ಮೊದಲನೇ ಸಲ ಎಷ್ಟು ಹಾಕಿದ್ದಾರೆ ಅಷ್ಟರಲ್ಲೇ ತೃಪ್ತರಾಗಿ ಇರುವುದಕ್ಕೆ ಏಕಪಾಡಿ ಅಂತ ಹೆಸರು.
ಹಾಕಿಬಿಡು ಅಂತ. ಇದು ಆ ರೀತಿ ಯಾವ ರೀತಿ ಅಲ್ಲ. ಎಷ್ಟು ಹಾಕ್ತಾನೆ, ಹೇಗೆ ಹಾಕ್ತಾನೆ ಅಷ್ಟರಲ್ಲೇ ತೃಪ್ತಿ ಪಡುವರು ಏಕಪಾಠಿಗಳು ಅಂದರೆ ಇನ್ನೊಬ್ಬರು ಏಕಪಾಠಿಗಳು. ಒಂದು ಸಲ ಹೇಳಿದರೆ ಸಾಕಾಗುತ್ತೆ, ಅರ್ಥ ಆಗಿಬಿಡ್ತದೆ. ಅವರನ್ನು ಏಕಪಾಠಿಗಳು ಒಂದೇ ಸಲ ಹೇಳುವುದು, ಪುನಃ 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 ಹೇಳುವಂತಿಲ್ಲ. ನಾವು ಮಕ್ಕಳಿಗೆ ಬೈತೇವೆ ಏನಂತ, ಒಂದು ಸಲ ಹೇಳಿದಾಗ ಅರ್ಥ ಆಗಬೇಕು, ಪುನಃ 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 ನಾನು ಹೇಳೋಲ್ಲ ಅಂತ ಮಕ್ಕಳಿಗೆ ನಾವು ಬೈತೇವೆ. ಅದು ಹಾಗೆ ಒಂದು ಸಲ ಹೇಳಿದಾಗ ಮಗುವಿಗೆ ಅರ್ಥ ಆಯಿತು ಅಂತಂದರೆ ಒಳ್ಳೆಯ ಮಗು. ಈಗ ಉಪನ್ಯಾಸ ನಾನು ಹೇಳಿದ್ದೆ, ಮನೆಗೆ ಹೋದರೆ ಮರುದಿವಸ ಬಂದ ಉಪನ್ಯಾಸ ಹಿಂದಿನ ದಿವಸ ಕೇಳಿ ಬಂದ, ಏನೋ ಹೀಗೆ ಮಾತಾಡ್ತಾ ಗಾಯನ ಎಷ್ಟು ಮಾಡ್ತೀವಿ ಅಂತ ಕೇಳಿದ್ದವರು. ನಿನ್ನೆ ಉಪನ್ಯಾಸ ತನಕ 108 ಸಲ ಗಾಯತ್ರಿ ಮಾಡ್ತಿದ್ದೆ, ಈಗ ಇವತ್ತು ಬೆಳಿಗ್ಗೆ ಒಂದೇ ಸಲ ಮಾಡಿದ್ದೆ. ಯಾಕೆ ಅಂತ ಕೇಳಿದೆ, ನೀವೇ ನಿನ್ನೆ ಹೇಳಿದ್ರಲ್ಲ ಒಂದು ಸಲ ಹೇಳಿದಾಗ ಕೇಳಿದ್ರೆ ಒಳ್ಳೆಯದು ಅಂತ. ಅದು ನಮಗೆ ಮಾತ್ರ, ದೇವರು ನಮಗೆ ವಿರುದ್ಧನಾಗಿರುವವ. ನಮಗೆ ಒಂದು ಸಲ ಹೇಳಿದಾಗ ಅರ್ಥ ಆಗಬೇಕು, ದೇವರಿಗೆ 100 ಸಲ ಹೇಳಿದ್ರು ಅರ್ಥ ಆಗಬಾರದು. ಅವಾಗ 1000 ಸಲ ಗಾಯತ್ರಿ ಮಾಡ್ತೇವೆ ಅಂತ. ನಮಗೂ ದೇವರಿಗೆ ಇರತಕ್ಕಂಥ ಏಕಪಾಠಿಗಳು ಅಂತಿರ್ತಾರೆ. ಒಂದು ಸಲ ಹೇಳಿದಾಗ ಅವರನ್ನು ಗ್ರಹಣ ಮಾಡಿಬಿಡ್ತಾರೆ. ಶುನಕರು ಅಂತವರು ಒಂದು ಸಲ ಅವರಿಗೆ ಹೇಳಿದರೆ ಸಾಕು, ಗ್ರಹಣ ಮಾಡುವುದು. ಅವರ ಮಕ್ಕಳೇ ಶೌನಕರು. ಆದ್ದರಿಂದ ಅಪ್ಪನ ಗುಣ ಮಕ್ಕಳಲ್ಲಿ ಬಂದಿದೆ. ಆದ್ದರಿಂದ ಶೌನಕಾದಿ ಋಷಿಗಳನ್ನು ಕೂಡಿಸಿಕೊಂಡು ಈ ಗುರುಗಳು ಸೂತ ಪುರಾಣಿಕರು ಏನು ಹೇಳ್ತಿದ್ರು, ಭಗವಂತನ ಬಗ್ಗೆ ಭಾಗವತದ ಬಗ್ಗೆ ಏನು ಹೇಳ್ತಿದ್ರು, ಒಂದೇ ಸಲ ಹೇಳಿದಾಗ ಅದನ್ನು ಗ್ರಹಣ ಮಾಡಿ ತಲೆಯಲ್ಲಿ ಇಟ್ಟುಕೊಂಡು ಮರುದಿವಸ ಆಹುತಿ ಕೊಡುವ ತನಕ ಮಾತ್ರ ಅಲ್ಲ, ಜೀವನ ಪರ್ಯಂತ ಸಹಸ್ರತಿ ಇತಿ ಸಹಸ್ರ ಸಮ. ಆ ತಿಳುವಳಿಕೆಯಿಂದ ಆ ರೀತಿ ಕೂಡಿಕೊಂಡಿರತಕ್ಕಂಥ ವ್ಯಕ್ತಿಗಳು ಅವರಾಗಿದ್ದರು. ಅದರಿಂದ ಸಹಸ್ರ ಸಮಂ ಸತ್ರಂ ಆಸತ ತಾವು ಮಾಡಿಕೊಂಡಿದ್ದರು. ಎಲ್ಲಿ? ನೈಮಿಷಾರಣ್ಯ. ಏನು ನೈಮಿಷಾರಣ್ಯ ಅಂದರೆ ಗೊತ್ತು, ನಮಗೆಲ್ಲ ಗೊತ್ತು. ನಾನಾ ರೀತಿಯಲ್ಲಿ ಅದಕ್ಕೆ ಅರ್ಥ ಕೊಡ್ತಾರೆ ಹಿರಿಯರು. ಎಲ್ಲ ಅರ್ಥಗಳು ಸರಿಯಾಗಿಯೇ ಉಂಟು. ನಿಮಿಷ ಎನ್ನುವ ಋಷಿ ತಪಸ್ಸು ಮಾಡಿದ ಜಾಗ, ಆದ್ದರಿಂದ ನೈಮಿಷ. ನಿಮಿಷ ಎನ್ನತಕ್ಕಂತಹ ಫಲ ಇರತಕ್ಕಂತಹ ಮರಗಳು ಉಳ್ಳ ಜಾಗ, ಆದ್ದರಿಂದ ನೈಮಿಷ. ಒಂದು ನಿಮಿಷದಲ್ಲಿ ದೈತ್ಯರನ್ನು ಯಾವ ಜಾಗದಲ್ಲಿ ಸಂಹಾರ ಮಾಡಿದನೋ ಭಗವಂತ, ಆದ್ದರಿಂದ ಅದು ನೈಮಿಷ. ನೇಮಿ ಎಲ್ಲಿ ಶಯನ ಮಾಡಿದೋ, ಆದ್ದರಿಂದ ಅದು ನೈಮಿಷ. ಯಾವ ರೀತಿ ಏನು? ನಿಮಿಷ ಎನ್ನತಕ್ಕಂಥ ಒಬ್ಬ ಋಷಿ ತಪಸ್ಸು ಮಾಡಿದ ಜಾಗ, ಅವನ ಹೆಸರು ನಿಮಿಷ. ನಿಮಿಷ ಶಬ್ದದ ಅರ್ಥ ಏನು ಗೊತ್ತಾ? ಕಣ್ಣು ಮುಚ್ಚುವುದು. ದೇವರಿಗೆ ಏನು ಹೆಸರುಂಟು? ನಿಮಿಷ, ಅನಿಮಿಷ, ಸೃಗ್ವಿ, ವಾಚಸ್ಪತಿ, ಉದಾರಥಿ ಅಂತುಂಟು. ಮೊದಲನೇ ಹೆಸರೇ ದೇವರಿಗೆ ನಿಮಿಷ ಅಂತ ಹೇಳಿಕೊಂಡು. ಏನು ನಿಮಿಷ? ಸ್ವಯಂ ಅನಿಮಿಷ. ನಿಮಿಷ ಅನಿಮಿಷ ಎರಡು ಜೊತೆ ಜೊತೆಯಲ್ಲಿ. ಸ್ವಯಂ ಅನಿಮಿಷ, ತಾನು ಎಂದು ಕಣ್ಣು ಮುಚ್ಚೋಲ್ಲ. ಅನಿಮಿಷ, ನಮ್ಮನ್ನು ಕಣ್ಣು ಮುಚ್ಚಿಸ್ತಾನೆ, ನಮ್ಮನ್ನು ನಿಮಿಷರನ್ನಾಗಿ ಮಾಡ್ತಾನೆ, ನಾವು ಕಣ್ಣು ಮುಚ್ಚುವಂತೆ ಮಾಡ್ತಾನೆ. ದೇವರಿಗೆ ಸಾವು ಇಲ್ಲ, ನಮಗೆ ಜೀವನ ಇಲ್ಲ. ಸಾವು ಇರುವುದು ಅಂತಂದ್ರು ಕಣ್ಣು ಮುಚ್ಚುವುದು ಅಂತಂದ್ರು ಒಂದೇ ಅರ್ಥ. ಎಲ್ಲೂ ಕೂಡ ದೇವರ ಸತ್ತದ್ದು ಅಂತ ಇಲ್ಲ. ಆದ್ದರಿಂದ ಅವ ಅನಿಮಿಷ. ನಾವು ಏನೋ ಸ್ವಲ್ಪ ಕಾಲ ಬದುಕಿರ್ತೇವೆ, ಜೀವನ್ ಮರಣಾವಸ್ಥೆಯಲ್ಲೇ ಬದುಕಿರ್ತೇವೆ. ಒಂದು ದಿವಸ ಕಣ್ಣು ಮುಚ್ಚುತ್ತೇವೆ, ಒಂದು ದಿವಸ ಕಣ್ಣು ಮುಚ್ಚುತ್ತೇವೆ. ರಾತ್ರಿ ಆಯಿತು ಅಂತಂದರೆ ಕಣ್ಣು ಮುಚ್ಚುತ್ತೇವೆ. ಕೆಲವರು ಮುಚ್ಚಿದ ಕಣ್ಣು ತೆರೆಯುವುದೇ ಅಷ್ಟೇ. ಮತ್ತೆ ಕೆಲವರು ಮರು ದಿವಸ ತೆರೀತಾರೆ, ಮತ್ತೆ ತೆರೆಯುವುದು. ಆವಾಗಲೂ ನಾವು ಕಣ್ಣು ಮುಚ್ಚುತ್ತಾ ಇರ್ತೇವೆ. ಹಾಗಾದರೆ ನಿಮೇಷ, ನಾವು ನೀವು ಕಣ್ಣು ಮುಚ್ಚಿಕೊಂಡು ಇರುವಂತೆ ಮಾಡುವವನು, ಸ್ವಯಂ ಕಣ್ಣು ಮುಚ್ಚದೆ ಇರುವವನು. ಆದ್ದರಿಂದ ಎಂಥ ಕ್ಷೇತ್ರ ಇದು? ನಿಮಿಷ ಕ್ಷೇತ್ರ, ನೈಮಿಷ ಕ್ಷೇತ್ರ. ನಮ್ಮನ್ನು ನಿಮ್ಮನ್ನು ಕಣ್ಣು ಮುಚ್ಚುವಂತೆ ಮಾಡುವ ಕ್ಷೇತ್ರ. ಯಾವ ವಿಷಯದಲ್ಲಿ ಆ ಜಾಗಕ್ಕೆ ಹೋದರೆ ಸಾಕಂತೆ, ನೈಮಿಷಾರಣ್ಯಕ್ಕೆ ಹೋದರೆ ಸಾಕಂತೆ. ಏನು? ಆವಾಗ ಲೌಕಿಕ ಯಾವುದೂ ಕೂಡ ತಲೆ ಒಳಗೆ ಬರ್ತದೆ. ಲೌಕಿಕ ವಿಷಯದಲ್ಲಿ ನಮ್ಮ ಕಣ್ಣು ಮುಚ್ಚುವಂತೆ ಯಾವ ಜಾಗ ಮಾಡುತ್ತೋ ಆ ಜಾಗಕ್ಕೆ
ಮಗುವಿನ ಕೈಯಿಂದ ಮೊಬೈಲ್ ಬಿಡಿಸುವುದು ಹೇಗೆ? ಗುತ್ತಿಗೆ ಶ್ರೀಗಳವರು ಈಗ ಅದೊಂದು ಶುರು ಮಾಡಿದ್ದಾರೆ. ಯಾರೋ ಒಬ್ಬ ಅಧಿಕಾರಿ ಮಧ್ಯವರ್ಗನ ಶಿಬಿರ ಅಂತ ಮಾಡುತ್ತಿದ್ದಾರೆ. ಆ ಶಿಬಿರದಲ್ಲಿರುವಾಗ ಕುಡಿಬಾರದು ಅಂತ, ಆ ಶಿಬಿರದಲ್ಲಿ ಇರುವಾಗ ಕುಡಿಬಾರದು, ಮುಗಿದ್ರೆ ಅದೇ ರೀತಿ ಗುತ್ತಿಗೆ ಒಂದು ಶುರು ಮಾಡಿದ್ದಾರೆ. ಏನು ಮೊಬೈಲ್ ವರ್ಜನ ಶಿಬಿರ ಅಂತ. ಯಾರಿಗೆ? ಮಕ್ಕಳಿಗಲ್ಲ, ಮಕ್ಕಳನ್ನು ಹೆತ್ತವರಿಗೆ. ಮಕ್ಕಳಿಗಲ್ಲ, ಮಕ್ಕಳ ಆ ಮಗು ಹುಟ್ಟಿದ ಕೂಡಲೇ ಸಂಚಾರಿ ದೂರವಾಣಿ ಹಿಡಿಯಲಿಕ್ಕೆ ಕಾರಣ ಯಾರು? ಮಗು ಗರ್ಭದಲ್ಲಿರುವಾಗ ಅಪ್ಪ ಅಮ್ಮ ಹಿಡಿದದ್ದೇ ಕಾರಣ. ಅದರಿಂದ ಮೊದಲು ಅಪ್ಪಮ್ಮನಿಂದ ಬಿಡಿಸಬೇಕಾದ್ರೆ ಅದಕ್ಕೋಸ್ಕರ ಮೊದಲು ದೊಡ್ಡವರಿಗೆ ಶಿಬಿರ ಅಂತ ಒಂದೊಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಪರೀಕ್ಷೆಯ ಸಮಯ ಬಂತು ಅಂತಂದರೂ ಮಕ್ಕಳು ಸಂಚಾರಿ ದೂರವಾಣಿಯಲ್ಲೇ ಇರ್ತಾರೆ. ಓದಿನ ಕಡೆಗೆ ಗಮನ ಇಲ್ಲ, ಓದಿನ ಕಡೆಗೆ ನಿಮಿಷಗಳಾಗುತ್ತವೆ, ಮೊಬೈಲ್ ಕಡೆಗೆ ಅನಿಮಿಷಗಳಾಗಿರ್ತವೆ. ಇಂತಹ ಸಂದರ್ಭದಲ್ಲಿ ವೇದವ್ಯಾಸದೇವರಂತ ಇದ್ದಾರೆ, ನೈಮಿಷೇ ಅನಿಮಿಷ ಕ್ಷೇತ್ರೇ ಅಂತೇಳಿ ಚಿಂತನೆ ಮಾಡೋಣ ನಾವು. ಅಪ್ಪ ಅಮ್ಮ ಮಗುವಿನ ನಾಮ ನಕ್ಷತ್ರ ತಗೊಂಡು ನೈಮಿಷೇ ಅನಿಮಿಷ ಕ್ಷೇತ್ರೇ ಅಂತ ಆ ಶ್ಲೋಕವನ್ನು ಪೂರ್ತಿ ಹೇಳೋಣ. ಅಷ್ಟೇ ಅಲ್ಲ, ನೈಮಿಷ ಅನಿಮಿಷ ಕ್ಷೇತ್ರೇ, ನೈಮಿಷ ಅನಿಮಿಷ ಕ್ಷೇತ್ರ ಅಂತ ಅಷ್ಟೇ ಅಲ್ಲ, ನೈಮಿಷ ಅನಿಮಿಷ ಕ್ಷೇತ್ರೇ ಮುನಯ ಶೌನಕಾಲಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಂ ಆಸದಲ್ಲಿರ್ತಕ್ಕಂಥ ಶ್ಲೋಕವನ್ನು ಪ್ರತಿನಿತ್ಯ ಆವೃತ್ತಿ ಮಾಡೋಣ, ಪುನಶ್ಚರಣೆಯಂತೆ ಮಾಡೋಣ, ಹೇಳೋಣ. ಮಗುವಿನ ನಾಮ ನಕ್ಷತ್ರ ಕೊಂಡು ಏನಾಗುತ್ತೆ? ಮೊಬೈಲ್ ಕಡೆಗೆ ಮಗು ನಿಮಿಷ ಆಗುತ್ತೆ, ತನ್ನ ಸಬ್ಜೆಕ್ಟಿನ ಕಡೆಗೆ ಮಗು ಅನಿಮಿಷ ಆಗುತ್ತೆ. ಭಾಗವತದ ತಾಕತ್ತು ಎಲ್ಲೂ ಹೋಗೋಲ್ಲ. ದಾಸರುಗಳು ಮಾಡಿರ್ತಕ್ಕಂಥ ಹಾಡುಗಳಿಗೇನೆ ತುಂಬ ಸಾಮರ್ಥ್ಯ ಉಂಟಂತೆ. ದಾಸರ ಅಪ್ಪ ವ್ಯಾಸ ಮಾಡಿರ್ತಕ್ಕಂಥ ಶ್ಲೋಕಗಳಿಗೆ ತಾಕತ್ತಿಲ್ವಾ? ಅದರಿಂದ ಈ ಶ್ಲೋಕವನ್ನು ಪ್ರಾಮಾಣಿಕವಾಗಿ ನಾವು ಪಠನ ಮಾಡಿದೆವು ಅಂತಂದರೆ, ಇಂಥ ಪ್ರಸಂಗ ಬಂದಾಗ ನಾವು ಪಠನ ಮಾಡಿದೆವು ಅಂತಂದರೆ, ಆವಾಗ ನಾವಾಗಲಿ ನಮ್ಮ ಮಕ್ಕಳಾಗಲಿ ಯಾವುದರ ಕಡೆಗೆ ಹೋಗಬೇಕು ಆ ವಿಷಯದಲ್ಲಿ ಅನಿಮಿಷ, ಯಾವುದು ಆ ಸಮಯದಲ್ಲಿ ಕೂಡುದು ಆ ವಿಷಯದಲ್ಲಿ ನಿಮಿಷ ಅನಿಮಿಷ ಅಂತ ಭಗವಂತನಿಗೆ ಹೆಸರು. ಆದ್ದರಿಂದ ಏನಿದು ಯಾವ ಜಾಗ ಅಂತಂದರೆ ನೈಮಿಷ, ಅಂದರೆ ಆ ಜಾಗಕ್ಕೆ ನಾವು ಹೋದೆವು ಅಂತಂದರೆ ಆವಾಗ ನಮ್ಮ ಮನೆ ಮಠ ಯಾವುದರ ಬಗ್ಗೆನೂ ಕೂಡ ನಮಗೆ ಮನೆ ಮಠದಲ್ಲಿ ಇರುವಾಗ ಏನು ಕಾಳಜಿ ಇತ್ತೋ ಅಷ್ಟು ಕಾಳಜಿ ಆ ಜಾಗಕ್ಕೆ ಹೋಗುವಾಗ ಇರೋಲ್ಲ. ಆದ್ದರಿಂದ ಆ ಜಾಗವನ್ನು ನೈಮಿಷ ಅಂತ ಕೃಷ್ಣ ಭಗವದ್ಗೀತೆಯಲ್ಲೊಂದು ಮಾತು ಹೇಳಿದ್ದಾಗೋ, ಯಾ ನಿಶಾ ಸರ್ವಭೂತಾನ ಯಸ್ಯಾಂ ಜಾಗೃತಿ ಸಂಯಮಿ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತಃ ಮುನೇ ಅಂತೇಳಿ ಕೃಷ್ಣನ ಭಗವದ್ಗೀತೆಯ ಮಾತು. ಏನು? ನಾವು ಯಾವ ವಿಷಯದಲ್ಲಿ ನಾವು ಹಗಲೋ ಆ ವಿಷಯದಲ್ಲಿ ಋಷಿಗಳು ರಾತ್ರಿ, ಋಷಿಗಳು ಯಾವ ವಿಷಯದಲ್ಲಿ ಹಗಲೋ ಆ ವಿಷಯದಲ್ಲಿ ನಾವು ರಾತ್ರಿ. ಹಗಲು ಶಬ್ದಕ್ಕರ್ಥ ವಸ್ತು ಕಾಣುವುದು, ರಾತ್ರಿ ಶಬ್ದಕ್ಕರ್ಥ ವಸ್ತು ಕಾಣುವುದು. ಋಷಿಗಳು ಯಾವುದು ಕಾಣುತ್ತೆ? ದೇವರು ಕಾಣುತ್ತೆ. ಅದರಿಂದ ದೇವರ ವಿಷಯದಲ್ಲಿ ಋಷಿಗಳು ಹಗಲು, ನಮಗೆ ದೇವರು ಕೊಟ್ಟದ್ದು, ಅದು ನಮಗೆ ಅದು ರಾತ್ರಿ. ಹೀಗೆ ಒಂದು ಸಂದರ್ಭದಲ್ಲಿ ಉಡುಪಿ ಕೃಷ್ಣ ದರ್ಶನಕ್ಕೆ ಗುಜರಾತಿನಿಂದ ಯಾರೋ ಬಂದಿದ್ದು, ಕಿಂಡಿಯಲ್ಲಿ ಮಂಡೆ ಇಟ್ಟು ಒಳಗೆ ನೋಡಿ, ನವಗ್ರಹ ಕಿಂಡಿ ಉಂಟ, ಅಲ್ಲಿ ಮಂಡೆ ಇಟ್ಟು ಒಳಗೆ ನೋಡಿದರು. ಆವಾಗ ಹಿಂದಿನಿಂದ ಜರ್ಕಂಡಿ ಅಂತಂದರು. ಸರಿ, ಮುಂದೆ ಬಂದರು. ನಾನಲ್ಲಿ ಸರ್ವಜ್ಞ ಪೀಠದಲ್ಲಿ ಕೂತಿದ್ದೆ. ಅಲ್ಲಿಗೆ ಬಂದು ಮೊದಲು ಮಾತಾಡಿದ್ದೆ, ಸ್ವಾಮೀಜಿ, ದೇವರ ಪ್ರತಿಮೆಯಲ್ಲಿ ಒಂದಷ್ಟು ಜಿರಳೆಗಳು ಅಕ್ಕಪಕ್ಕದಲ್ಲಿ ಬೆಕ್ಕುಗಳು ಓಡಾಡ್ತಾ ಇದ್ದಾವಲ್ವ? ಹೌದು ಸ್ವಾಮಿ, ನಾನು ಒಳಗೆ ಹೋಗ್ಬೋದಾ? ಆಗ್ಬೋದು. ಜಿರಳೆಗಳು ಬೆಕ್ಕುಗಳು ಹೋಗ್ಬೋದಾ ಅಂತ ಹೇಳಿ ಅದಕ್ಕೆ ನಾನು, ಅವುಗಳಷ್ಟೇ ನಿನ್ನ ಮೈಂಡಲ್ಲಿ ಪ್ಯೂರಿಟಿ ಇದ್ದರೆ ನೀನು ಹೋಗ್ಬೋದಂತೆ. ಗುಜರಾತಿಗೆ ಹೋಗಿ ನಾನು ಪ್ಯೂರ್ ಬೆಕ್ಕು, ಮನಸ್ಸಿನಲ್ಲಿ ಸ್ವಲ್ಪನೂ ಕಶ್ಮಲ ಇಲ್ಲ ಅವುಗಳಿಗೆ. ಆದ್ದರಿಂದ ಅವುಗಳಿಗೆ ಕೆಲವು ಮಾಡಿದ್ದೇವೆ. ನಿನ್ನ ಮನಸ್ಸು ಯಾವಾಗಲೂ ಕಲುಷಿತನೇ, ಆದ್ದರಿಂದ ನಿನಗೆ ಒಳಗೆ ಹೋಗಲಿಕ್ಕೆ ಆಗೋಲ್ಲ. ಯಾಕೆ ಹೇಳಿದ್ದು ಅಂತಂದರೆ,
ಅವನಿಗೆ ದೇವರು ಕಂಡದ್ದಲ್ಲ, ದೇವರ ವಿಷಯದ ಅವರ ರಾತ್ರಿಯಾಗಿಲ್ಲ, ಅವನಿಗೆ ಜಿರಳೆಗಳೇ ಕಂಡು. ಅಲ್ಲೇ ಇನ್ನೊಬ್ಬ ಬಂದ, ಹಿಂದಿನಿಂದ ಮತ್ತೊಬ್ಬ ಬಂದ, ಅವನ ನನ್ನ ಹತ್ರ ಏನು ಆಕ್ಷೇಪ ಮಾಡಿದೆ, ಯಾಕೆ ಅವನಿಗೆ ಜಿರಳೆಗಳು ಕಂಡಿಲ್ಲ, ಅವನಿಗೆ ದೇವರು ಮಾತ್ರ ಕಂಡದ್ದು. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಈಗ ನಮ್ಮ ಜನ ಯಾರು ಡಾಕ್ಟರ್ ಇನ್ನು ಅಕಸ್ಮಾತ್ ಜಿರಳೆಗಳು ಕಂಡುಕೊಂಡು ನನ್ನ ಬಳಿಗೆ ಬರೋದು ಹೇಳಿ ಯಾಮಿಷಾಸ್ ಅಂದರೆ ಆ ಭಗವದ್ಗೀತೆಯನ್ನು ಓದುವ ಮೂಲಕ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಡಬೇಕು ಅಂತಲ್ಲ. ಅದೇ ಭಗವದ್ಗೀತೆಯ ಶ್ಲೋಕ ನಮ್ಮ ಮಕ್ಕಳ ಬಗ್ಗೆ ನಾಮ ನಕ್ಷತ್ರ ತಗೊಂಡು ನಾವು ಪ್ರತಿ ದಿವಸ ಹೇಳ್ತಾ ಬಂದೆವು ಅಂತಂದರೆ ನಮ್ಮ ಮಕ್ಕಳು ಯಾವ ವಿಷಯದಲ್ಲಿ ನಿಮಿಷರಾಗಬೇಕು, ಯಾವ ವಿಷಯದಲ್ಲಿ ಅನಿಮಿಷರಾಗಬೇಕು ಎನ್ನುವುದು ಆ ಶ್ಲೋಕ ನಮಗೆ ಕೊಡುತ್ತೆ. ಭಗವದ್ಗೀತೆ ಕೃಷ್ಣನ ಶ್ಲೋಕನೂ ಆದೀತು, ವ್ಯಾಸ ಭಾಗವತದ ಶ್ಲೋಕನೂ ಆದೀತು. ಆದ್ದರಿಂದ ನೈಮಿಷೆ ನಿಮೇಷಯತಿ, ಆ ಮರದ ಬುಡದಲ್ಲಿ ಕೂತರೂ ಸಾಕು, ಆ ಮರದ ಫಲವನ್ನು ತಿಂದರೂ ಸಾಕು. ನಿಮಿಷ ಅಂತ ಫಲದ ಹೆಸರು ನಿಮಿಷ ಅಂತೆ, ಮರದ ಹೆಸರು ನಿಮಿಷ ಅಂತೆ. ಮರದ ನೆರಳಲ್ಲಿ ಕೂತರೂ ಸಾಕು, ಆ ಮರದ ಫಲವನ್ನು ತಿಂದರೂ ಸಾಕು. ಬೇಡದ ವಿಷಯದಲ್ಲಿ ನಮ್ಮ ಕಣ್ಣು ಮುಚ್ಚುವುದು, ಬೇಕಾದ ವಿಷಯ ನಮ್ಮ ಕಣ್ಣು ತೆರೆಯುತ್ತೆ. ಆ ದೃಷ್ಟಿಯಲ್ಲಿ ನಿಮಿಷ ಅನಿಮಿಷ ಅಂತ ಹೇಳಿಕೊಂಡು ಆ ಜಾಗ. ಆದ್ದರಿಂದ ನೈಮಿಷೆ, ಅದನ್ನ ಅಲ್ಲೇ ಹೇಳಿದ್ದೆ, ನೈಮಿಷೆ ಅನಿಮಿಷ ಕ್ಷೇತ್ರ, ಎರಡು ಜೊತೆಯಲ್ಲೇ ಹೇಳಿದ್ದಾರೆ. ನೈಮಿಷೆ ಅನಿಮಿಷ ಕ್ಷೇತ್ರ, ಬೇಡದ ವಿಷಯದಲ್ಲಿ ಕುರುಡು, ಬೇಕಾಗುವ ವಿಷಯದಲ್ಲಿ ಕಣ್ಣು ಸರಿಯಾಗಿರುತ್ತೆ. ನೈಮಿಷೆ ಅನಿಮಿಷ ಕ್ಷೇತ್ರ ಅಂತ ಹೇಳಿಕೊಂಡು ಒಂದು ಸಂದರ್ಭದಲ್ಲಿ ಇದೇ ಶೌನಕಾದಿ ಮುನಿಗಳು ಅದೇ ದೇವರ ಬಳಿಗೆ ಹೋದ್ರಂತೆ, ಬ್ರಹ್ಮದೇವರ ಬಳಿಗೆ ಹೋದ್ರಂತೆ. ಏನು ಅಂತ ಒಂದು ಅಧ್ಯಯನಕ್ಕೆ ಒಳ್ಳೆಯ ಜಾಗ ತೋರಿಸು ಅಂತ ಹೇಳಿಕೊಂಡು, ಪಾಠ ಕೇಳಲಿಕ್ಕೆ ಒಂದು ಒಳ್ಳೆಯ ಜಾಗ ತೋರಿಸು. ಎಲ್ಲಿ ಪುರಾ ಶಬ್ದ ಮಾಲಿನ್ಯಗಳೇ ಇರುತ್ತೆ ಎಲ್ಲ ಕಡೆಯೂ ಕೂಡ, ಅದೊಂದು ಒಳ್ಳೆಯ ಜಾಗ ಬೇಕು. ಯಾವ ಜಾಗದಲ್ಲಿ ಯಾವುದೇ ರೀತಿಯ ಗೌಜಿ ಗದ್ದಲ ಗಲಾಟೆಗಳು ಇರುವುದಿಲ್ವೋ ಅಂತ ಒಂದು ಜಾಗ ತೋರಿಸಿ ಅಂದಾಗ ಬ್ರಹ್ಮದೇವರು ತನ್ನಿದ್ದ ಚಕ್ರವನ್ನು ಕೊಟ್ಟು ಕಳಿಸಿದರು. ಬ್ರಹ್ಮದೇವರು ಹೇಳಿದ್ರಂತೆ, ನೀವು ಮುಂದೆ ಹೋಗಿ, ಚಕ್ರ ಹಿಂದಿನಿಂದ ಬರುತ್ತೆ, ಅಥವಾ ನೀವು ಚಕ್ರ ಮುಂದಿನಿಂದ ಹೋಗುತ್ತೆ, ನೀವು ಹಿಂದಿನಿಂದ ಹೋಗಿ, ಯಾವ ಜಾಗದಲ್ಲಿ ಚಕ್ರದ ನೇಮಿ ಬೀಳುತ್ತೋ ಅದು ಒಳ್ಳೆಯ ಜಾಗ ಅಂತ ತಿಳ್ಕೊಳ್ಳಿ, ಅಲ್ಲೇ ಪಾಠ ಪ್ರವಚನ ಮಾಡಿ ಕೇಳಿಕೊಂಡು ಬ್ರಹ್ಮದೇವರು ಚಕ್ರ ಕೊಟ್ಟರು. ಚಕ್ರ ಮುಂದಿನಿಂದ ಹೋಗ್ತಾ ಉಂಟು, ಹಿಂದಿನ ಋಷಿಗಳು ಬರ್ತಾ ಇದ್ದಾರೆ. ಯಾವ ಜಾಗದಲ್ಲಿ ಚಕ್ರದ ನೇಮಿ ಕಳಚಿ ಬಿತ್ತೋ ಅದೇ ನೇಮಿಷ ಅರಣ್ಯ ಅಂತ ಇದೆ. ನೇಮಿ ಶಯನ ಮಾಡಿದ ಜಾಗ ನೈಮಿಷ. ನೇಮಿ ಶಾಂತ ಶಯನ, ನೇಮಿ ಶಯನ ಮಾಡಿದ ಜಾಗ ನೈಮಿಷ ಅಂತ. ಏನಿದು, ಇದರ ಅರ್ಥ ಏನು? ಚಕ್ರ ಹೇಗಿರುತ್ತೆ? ಗಾಡಿ ಚಕ್ರ. ಈಗಿನ ಕಾಲದಲ್ಲಿ ಗಾಡಿ ಅಂತ ಕೂಡಲೇ ನಿಮ್ಮದು ಎಣ್ಣೆಯಿಂದ ಓಡುವ ಗಾಡಿ ಅಂತ ಹೇಳಿಕೊಂಡು, ಡೀಸೆಲೋ ಪೆಟ್ರೋಲು ಅದನ್ನು ಹಾಕಿ ಓಡಿಸೋದು. ಹೇಗೆ ಬಂದರೆ ಗಾಡಿಯಲ್ಲಿ ಬಂದ, ಯಾರಾದ್ರೂ ಎತ್ತಿನ ಗಾಡಿ ಅಂತ ಕೇಳ್ತಾರೆ. ಹಿಂದಿನ ಕಾಲದಲ್ಲಿ ಗಾಡಿ ಅಂತಂದರೆ ಎತ್ತಿನ ಗಾಡಿ ಅಂತ. ಆ ಗಾಡಿಯ ಚಕ್ರ ಹೇಗಿರುತ್ತೆ? ಹೊರಬದಿಯಲ್ಲಿ ಒಂದು ಪರಿಧಿ, ಮಧ್ಯದಲ್ಲಿ ಒಂದು ಭಾಗ, ಆ ಮಧ್ಯದ ಭಾಗಕ್ಕೂ ಹೊರಗಿನ ಪರಿಧಿಗೂ ಸಂಪರ್ಕವನ್ನು ಕಲ್ಪಿಸಿಕೊಡ್ಲಿಕ್ಕೆ ಏನು ಕೋಲುಗಳು ಉಂಟು, ಆ ಕೋಲುಗಳನ್ನು ಅರ ಅಂತ ಕರೀತಾರೆ ಅಥವಾ ನೇಮಿ ಅಂತ ಕರೀತಾರೆ. ಆ ಕೋಲು ಎಲ್ಲಿ ಕಳಚಿ ಬೀಳುತ್ತೋ ಅದು ಅಧ್ಯಯನಕ್ಕೆ ಯೋಗ್ಯವಾದ ಜಾಗ. ಹೊರಗಿನ ಪರಿಧಿ ಉಂಟಲ್ಲ, ಅದು ದೊಡ್ಡದಲ್ವೋ, ಹೊರಗಿನ ಪರಿಧಿ ಸುತ್ತು ದೊಡ್ಡದಲ್ವೋ, ಅದೇನು ಗೊತ್ತಾ, ಅದು ವಿಷಯ ಪದಾರ್ಥಗಳು ಉಂಟಲ್ಲ. ಹೊರಗಿನ ಪರಿಧಿ ತುಂಬ ಉಂಟಲ್ವ ವಿಷಯ ಪದಾರ್ಥಗಳು. ಕಣ್ಣಿಗೆ ಬೇಕಾದಷ್ಟುಂಟು, ಕಿವಿಗೆ ಬೇಕಾದಷ್ಟುಂಟು, ಕೈಕಾಲುಗಳಿಗೆ ಬೇಕಾದಷ್ಟು, ಒಂದೊಂದಕ್ಕೂ ಸಾಕು ಸಾಕು ಹೇಳುವಷ್ಟು ವಿಷಯ ಪದಾರ್ಥ. ಹಾಗಾದರೆ ಹೊರಗಿನ ಪರಿಧಿ ಅದು ವಿಷಯ ಪದಾರ್ಥ. ಮಧ್ಯದಲ್ಲಿ ಉಂಟಲ್ಲ ಅದು ಜೀವ. ಈ ಜೀವನಿಗೂ ವಿಷಯ ಪದಾರ್ಥಗಳಿಗೂ ಸಂಪರ್ಕವನ್ನು ಕಲ್ಪಿಸುವ ಮನಸ್ಸುಂಟಲ್ಲ, ಅದೇ ಅರಣ್ಯ, ಅದೇ ನೀರು. ಮಧ್ಯದ್ದು ಜೀವ, ಹೊರಗಿನ ಪರಿಧಿ ವಿಷಯ ಪದಾರ್ಥಗಳು. ವಿಷಯ ಪದಾರ್ಥಗಳು ಅಲ್ಲಿ ಉಂಟು, ದೂರದಲ್ಲಿ ಉಂಟು. ಜೀವ ಇಲ್ಲಿದ್ದಾನೆ, ಆದರೂ ಕೂಡ ಜೀವನಿಗೂ ವಿಷಯ ಪದಾರ್ಥಗಳಿಗೂ ಸಂಪರ್ಕವನ್ನು ಕಲ್ಪಿಸಿಕೊಡುವುದು ಯಾವುದು? ಮನಸ್ಸು.
ಆ ದೊಡ್ಡ ವರ್ತುಲ ಹೊರಬದಿಯಲ್ಲಿ ಉಂಟು, ಜೀವ ಮಧ್ಯದಲ್ಲಿದ್ದಾನೆ, ಡಿಸ್ಟೆನ್ಸ್ ಉಂಟು ಅವುಗಳಿಗೆ, ಆದರೂ ಅವುಗಳಿಗೆ ಸಂಪರ್ಕ ಕಲ್ಪಿಸಿಕೊಡುವುದು ಯಾವುದು? ಅರ. ಎಷ್ಟು ಅರಗಳು? ವಿಷಯ ಪದಾರ್ಥಗಳು ಎಷ್ಟು, ಅಷ್ಟು ಅರಗಳು. ಸಾಲದಕ್ಕೆ ಒಂದೊಂದಕ್ಕೂ ಒಂದೊಂದು ಕಣ್ಣಿಗೂ ಕೂಡ ವಿಷಯ ಪದಾರ್ಥಗಳು ತುಂಬ ಉಂಟು. ಸದ್ಯ ಕಣ್ಣಿಗೆ ಸಂಬಂಧಪಟ್ಟದ್ದು ಒಂದು, ಕಿವಿಗೆ ಸಂಬಂಧಪಟ್ಟದ್ದು ಒಂದು. ಕಿವಿಗೇನೆ ತುಂಬ ವಿಷಯ ಪದಾರ್ಥ. ಅವರ ಬಗ್ಗೆ ಒಬ್ಬ ಬಂದು ನನ್ನಲ್ಲಿ ದೂರಿದ, ವಿಷಯ ಇದೆಲ್ಲ ಕಿವಿ ಹರಡಿಸಿದೇವಲ್ಲ, ಆಯಿತು ಅಂತಂದಾಗ ಇನ್ನೊಬ್ಬ ಬಂದ ಇವನ ಬಗ್ಗೆ ದೂರಲಿಕ್ಕೆ. ಹಾಗಾದರೆ ಒಂದು ಕಿವಿಗೇನೆ ಸಂಬಂಧಪಟ್ಟ ಅರಗಳು ತುಂಬ ಉಂಟು. ಅದು ಬಿಟ್ಟು ಬಿಡೋಣ, ಸದ್ಯ ಅದು ಒಂದು ಇಟ್ಟುಕೊಳ್ಳೋಣ. ಹೀಗೆ ಜೀವನಿಗೂ ವಿಷಯ ಪದಾರ್ಥಗಳಿಗೂ ಸಂಪರ್ಕವನ್ನು ಕಲ್ಪಿಸಿಕೊಡತಕ್ಕಂಥ ಕೋಲುಗಳುಂಟಲ್ಲ, ಅದೇ ಅರಗಳು. ಬ್ರಹ್ಮದೇವರು ಏನು ಹೇಳಿದ್ದು ಋಷಿಗಳಿಗೆ, ಮುಂದೆ ಹೋಗಿ ಚಕ್ರ ಕಳಿಸಿಕೊಡ್ತೇನೆ, ಚಕ್ರದ ನೇಮಿ ಎಲ್ಲಿ ಕಳಚಿ ಬೀಳುತ್ತೋ ಅಲ್ಲಿ ಅಧ್ಯಯನಕ್ಕೆ ಯೋಗ್ಯ. ಅಂದರೆ ಏನಂತ, ಜೀವನಿಗೂ ವಿಷಯ ಪದಾರ್ಥಗಳಿಗೂ ಸಂಬಂಧವನ್ನು ಕಲ್ಪಿಸಿಕೊಡುವ ಮನಸ್ಸು ಎಲ್ಲಿ ಬೀಳುತ್ತೋ ಅಲ್ಲಿ ಅಧ್ಯಯನಕ್ಕೆ ಯೋಗ್ಯವಾದ ಜಾಗ. ಮತ್ತು ವಿಷಯ ಪದಾರ್ಥಗಳ ಸಂಪರ್ಕದಲ್ಲಿ ಮನಸ್ಸು ಇತ್ತು ಅಂತ ಅಂದ್ಬಿಟ್ರೆ ಓದು ಅಷ್ಟೇ ಎಷ್ಟು ಓದ್ತಾರೆ ಅಂತ ಗೊತ್ತು, ಎಷ್ಟು ಉಪನ್ಯಾಸ ಕೇಳ್ತಾರೆ ಅಂತ ಗೊತ್ತು. ಉಪನ್ಯಾಸ ಮಾಡೋರಿಗೇನೆ ವಿಷಯ ಪದಾರ್ಥಗಳ ಸಂಪರ್ಕ ತುಂಬ ಇತ್ತು ಅಂತಂದರೆ ಒಂದ ಬರುವುದು ಲೇಟ್ ಮಾಡ್ತಾರೆ, ಇಲ್ಲ ಹೋಗುವುದು ಬೇಗ. ಹಾಗಾದರೆ ನೇಮಿ ಎಲ್ಲಿ ಕಳಚುತ್ತೋ ಅಂದರೆ ವಿಷಯ ಪದಾರ್ಥಗಳ ಸಂಪರ್ಕವನ್ನು ಮನಸ್ಸು ಎಲ್ಲಿ ಕಳಚಿಕೊಳ್ಳುತ್ತೋ ಅದು ಅಧ್ಯಯನಕ್ಕೆ ಯೋಗ್ಯವಾದ ಜಾಗ. ಆ ದೃಷ್ಟಿಯಿಂದ ನೇಮಿಲಿ ಕಳಚಿತು, ಆದ್ದರಿಂದ ಋಷಿಗಳಿಗೆ ಅದು ಅಧ್ಯಯನಕ್ಕೆ ಯೋಗ್ಯವಾದ ಜಾಗ ಅಂತ ತೋರಿತು. ಭಾಗವತ ಹೇಳಿದವರು ಯಾರು? ಇಲ್ಲಿ ಸೂತ ಪುರಾಣಗಳು, ಉಗ್ರಶ್ರವ ಹೇಳಿ. ಅವರಿಗೆ ಎಲ್ಲಿಂದ ಬಂದಿತ್ತು? ಅವರಿಗೆ ಶುಕಾಚಾರ್ಯರಿಂದ ಬಂದಿತ್ತು. ಶುಕಾಚಾರ್ಯರ ಹೆಸರೇನು? ಶುಕಾಚಾರ್ಯ ಅಂತೇಳಿ ಪುನಃ ಹೆಸರೇನು ಅಂತ ಕೇಳಬೇಕು. ಅವರಿಗೆ ಇನ್ನೊಂದು ಹೆಸರುಂಟು, ಬ್ರಹ್ಮರಾತ ಅಂತ. ಅವರಿಗೆ ಇನ್ನೊಂದು ಹೆಸರು ಶುಕಾಚಾರ್ಯ, ಬ್ರಹ್ಮರಾತ ಅಂತ ಶುಕಾಚಾರ್ಯರಿಗೆ ಹೆಸರು. ಯಾಕೆ ಬಂತು? ಅದೇ ವಿದ್ಯಾರ್ಥಿಗಳು ಬ್ರಹ್ಮದೇವರ ಬಳಿಗೆ ಹೋದ್ರಂತೆ, ನಮಗೆ ಟೀಚರನ್ನು ಕೊಡಿ. ಮೊದಲು ಶಾಲೆ ಕಟ್ಟಿಸಿಕೊಳ್ಳಿ. ಸರ್ಕಾರಿ ಶಾಲೆಗಳಲ್ಲಿ ಬೀಳ್ತಾನೆ ಇಲ್ಲ. ಸರ್ಕಾರಿ ಶಾಲೆಗಳಿಗೆ ಟೀಚರೇ, ಮಕ್ಕಳು ಬೊಬ್ಬೆ ಹಾಕ್ತಾರೆ, ನಮಗೆ ಒಂದು ಟೀಚರ್ ಕೊಡಿ, ಟೀಚರ್ ಕೊಡಿ. ಯಾರಂತ ಬೊಬ್ಬೆ ಹಾಕಬೇಕು? ಮಕ್ಕಳು ನಿಮ್ಮ ಶಿಕ್ಷಣ ಮಂತ್ರಿ ಹತ್ರ ಹೋಗಿ ಬೊಬ್ಬೆ ನಿಮ್ಮ ಶಿಕ್ಷಣ ಮಂತ್ರಿ ಹತ್ರ ಹೋಗಿ ಬೊಬ್ಬೆ ಹಾಕೋಣ ಅಂತಂದ್ರೆ ಅವರಿಗೆ ಅವು ಇನ್ನೂ ಆಲೋಚನೆ ಇದ್ದಾನೆ. ಏನಂತ ಪಠ್ಯ ಪುಸ್ತಕಗಳನ್ನು ಪ್ರಿಂಟ್ ಮಾಡಬೇಕು, 29ಕ್ಕೆ ಶಾಲೆ ಶುರು. ಇನ್ನು ಮೀಟಿಂಗ್ ಕರೀಲಿಲ್ಲ ಏನಂತ ಪಠ್ಯ ಪುಸ್ತಕಗಳನ್ನು, ನೋಟ್ಸ್ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ. ಸಂತೋಷ ಏನು ಗೊತ್ತಾ? ಶಾಲೆಯಲ್ಲಿರತಕ್ಕಂಥ ಮಗುವಿಗೆ ಅಧ್ಯಾಪಕ ಏನಾದರೂ ಒಂಚೂರು ಜಾಸ್ತಿ ಬೈದರೆ ಸಾಕು, ಅಪ್ಪ ಅಮ್ಮ ಎಲ್ಲರನ್ನೂ ಕಟ್ಟಿಕೊಂಡು ಶಾಲೆಗೆ ಬಂದು ಮುಷ್ಕರ ಅಂತ ಶುರು ಮಾಡಿ ಆಯ್ತು. ನನ್ನ ಮಗುವಿಗೆ ಬೈಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು ಅಂತ ಹೇಳಿಕೊಂಡು. ಶಾಲೆಗೆ ಮಕ್ಕಳಿಗೆ ಇನ್ನೂ ಪುಸ್ತಕ ಬರಲಿಲ್ಲ, ಯಾವ ಅಪ್ಪಮ್ಮನೂ ಗಲಾಟೆ ಮಾಡ್ತಾ ಇಲ್ಲ, ತೆಪ್ಪಗೆ ಮಲಗಿಕೊಂಡಿರ್ತಾರೆ. ಇದು ಆಶ್ಚರ್ಯ. 10 ಆಶ್ಚರ್ಯಗಳಲ್ಲಿ ಒಂದು ಇದು ಆಶ್ಚರ್ಯ. ಏನು? ಯಾವ ಅಪ್ಪಮ್ಮನು ಸ್ಟ್ರೈಕ್ ಮಾಡೋದು, ಮುಷ್ಕರನ್ನು ಮಾಡೋದು. ಯಾಕೆ? ನನ್ನ ಮಕ್ಕಳಿಗೆ ಇನ್ನೂ ಪುಸ್ತಕನೇ ಬಂದಿಲ್ಲ. ಯಾಕೆ? ಅಪ್ಪಮ್ಮನಿಗೆ ಮಸ್ತಕನೇ ಇಲ್ಲ, ಅಂತ ಪುಸ್ತಕ ಇಲ್ಲ. ನಾವೇ ಬೇಡೋಣ. ಆ ಋಷಿಗಳು ಹೋಗಿ ಹೇಗೆ ಬ್ರಹ್ಮದೇವರ ಹತ್ರ ಬೇಡಿದ್ರು, ಒಂದು ಶಾಲೆ ಕೊಡಿ ಓದಲಿಕ್ಕೆ, ಮತ್ತೊಂದು ಅಧ್ಯಾಪಕರನ್ನು ಕೊಡಿ, ಒಳ್ಳೆ ಅಧ್ಯಾಪಕರನ್ನು ಕೊಡಿ. ಆವಾಗ ಬ್ರಹ್ಮದೇವರ ಹತ್ರಂತೆ ಭೂಮಿಯಲ್ಲಿ ಒಬ್ಬರು ಅಧ್ಯಾಪಕರಿದ್ದಾರೆ, ಅವರಿಂದ ಸುಧಾರಿಸಿಕೊಳ್ಳಿ ಅಂತಂದ್ರಂತೆ. ಯಾರದು ಅಂತ ಕೇಳಿದ್ರಂತೆ. ಶುಕಾಚಾರ್ಯರು ಅಂತಂದ್ರಂತೆ. ಅವರು ಚಿಕ್ಕವರು ಅಂತಂದ್ರಂತೆ. ವಯಸ್ಸಿನ ಚಿಕ್ಕವರಾದರೂ ಕೂಡ ತಿಳುವಳಿಕೆಯಲ್ಲಿ ದೊಡ್ಡತನ ಉಂಟು, ಹೋಗಿ ಅಂತಂದ್ರಂತೆ. ಆದ್ದರಿಂದ ಬ್ರಹ್ಮದೇವರು ತೋರಿಸಿಕೊಟ್ಟ ಅಧ್ಯಾಪಕರಾದ್ದರಿಂದ ಶುಕಾಚಾರ್ಯ ಇನ್ನೊಂದು ಹೆಸರು
ಬ್ರಹ್ಮ ರಾತ ರಾತ ಕೊಡಲ್ಪಟ್ಟವ ಅಂತ ಅರ್ಥ. ಬ್ರಹ್ಮದೇವರಿಂದ ಕೊಡಲ್ಪಟ್ಟವ ಅಂತ. ಆದ್ದರಿಂದ ನಾವೀಗ ಯಾರಿಗೆ ದುಂಬಾಲು ಬೀಳಬೇಕು? ಸರ್ಕಾರಕ್ಕೆ ದುಂಬಾಲು ಬಿದ್ದು ಪ್ರಯೋಜನ ಇಲ್ಲ. ಟೀಚರ್ಸ್ ಅನ್ನು ಕೊಡಿ, ಶಾಲೆ ಕಟ್ಟಡ ಕೊಡಿ ಅಂತ ದುಂಬಾಲು ಬಿದ್ದು ಪ್ರಯೋಜನ ಇಲ್ಲ. ಬಿಡುವುದಾದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ದುಂಬಾಲು ಬೀಳಬೇಕು. ಯಮಗೊಂದು ಒಳ್ಳೆಯ ಟೀಚರನ್ನು ಒದಗಿಸಿಕೊಡು ಅಂತ ಹೇಳಿಕೊಂಡು, ಆದ್ದರಿಂದ ಬ್ರಹ್ಮ ರಾತ ಎನ್ನುವ ಹೆಸರನ್ನು ಪಡೆದಿರುವ ಶುಕಾಚಾರ್ಯರು, ಅದೇ ಶುಕಾಚಾರ್ಯ ಬಾಯಿಂದ ಅದಕ್ಕೋಸ್ಕರನೇ ಹೇಳಿಸಿದ್ದಂತೆ. ಯಾಕೆ? ಗಿಳಿಯ ಕ್ರಮ ಏನು ಅಂತಂದು ಬಿಟ್ಟರೆ, ನಾವು ಏನು ತಿಳಿಸಿಕೊಡ್ತೇವೋ ಅದನ್ನು ಮಾತ್ರ ಹೇಳುತ್ತೆ, ಅಧಿಕ ಪ್ರಸಂಗ ಮಾಡಲಿಕ್ಕೆ ಹೋಗೋದು. ಗಿಳಿ ಏನು ಹೇಳಿಕೊಟ್ಟಿರ್ತೇವೆ ಅದನ್ನೇ ಹೇಳುತ್ತೆ. ಶುಕಾಚಾರ್ಯರಿಗೆ ವ್ಯಾಸರು ಏನು ಹೇಳಿಕೊಟ್ಟಿದ್ದಾರೆ ಅದನ್ನೇ ಹೇಳ್ತಾರೆ ವಿನಃ ಆ ಭಾಗವತದಲ್ಲಿ ಇಲ್ಲದನ್ನು ಎಂದು ಹೇಳೋಲ್ಲ. ಭಾಗವತದಲ್ಲಿ ಯಾವುದಿಲ್ಲ, ನಾನೇ ದೇವರು ಭಾಗವತದಲ್ಲಿ ಅದನ್ನು ಶುಕಾಚಾರ್ಯ ಎಂದು ಹೇಳೋಲ್ಲ. ಆದ್ದರಿಂದಲೇ ಅಶ್ವತ್ಥಾಮಾಚಾರ್ಯರು ಗಲಾಟೆ ಮಾಡಿದ್ದಾರೆ, ದುರ್ವಾಸರು ಗಲಾಟೆ ಮಾಡಿದ್ದಾರೆ. ಆದರೆ ದೇವರ ವಿಷಯದಲ್ಲಿ ಎಳ್ಳಿನಷ್ಟೂ ಕೂಡ ಗಲಾಟೆ ಮಾಡದಿದ್ದಂಥ ವ್ಯಕ್ತಿ ಬಂದು ಶುಕಾಚಾರ್ಯ. ಯದ್ಯಪಿ ಶುಕ, ಅಶ್ವತ್ಥಾಮ, ದುರ್ವಾಸ ಮೂವರು ಒಬ್ಬರೇ, ಮೂವರು ಕೂಡ ರುದ್ರದೇವರಂತೆ ಅವತಾರ. ಅಶ್ವತ್ಥಾಮಾಚಾರ್ಯರು ಗಲಾಟೆ ಮಾಡಿದ್ದಾರೆ ಅಂತ, ಗಲಾಟೆ ಮಾಡಿದ ಪರಿಣಾಮ ಇನ್ನೂ ಇದ್ದಾನೆ ಅಶ್ವತ್ಥಾಮಾಚಾರ್ಯ ಭೂಮಿ ಮೇಲೆ ಸುತ್ತಾಡ್ತಾನೆ ಇದ್ದಾರೆ. ದುರ್ವಾಸರು ಗಲಾಟೆ ಮಾಡಿದರು. ಕೃಷ್ಣನ ಭಕ್ತನನ್ನು, ಭಗವಂತನ ಭಕ್ತನನ್ನು, ಅಂಬರೀಷನನ್ನು ಕೆಣಕಲಿಕ್ಕೆ ಹೋದರು ದುರ್ವಾಸ. ಆದರೆ ಒಂದು ಎಚ್ಚರಿಕೆ, ಎಂದು ಕೂಡ ಅವರಲ್ಲಿ ದೋಷ ಚಿಂತನೆ ಮಾಡುವ ಅಧಿಕಾರ ನಮಗಿಲ್ಲ. ದುರ್ವಾಸರು ಕೆಣಕಿದ್ದು ಯಾಕೆ ಅಂತಂದರೆ ಏಕಾದಶಿಯ ಮಹತ್ವ, ಭಗವದ್ ಭಕ್ತನ ಮಹಿಮೆ ಏನು ಅಂತ ತಿಳಿಸಿಕೊಡುವುದಕ್ಕೋಸ್ಕರ ಕೆಣಕಿದಂತೆ ಮಾಡಿದ್ದು. ಅಂತೂ ಲೌಕಿಕವಾಗಿ ಆದರೂ ಕೂಡ ಕೆಣಕಿದ್ದಾರೆ ಅಲ್ವಾ? ನೋಡೋಣ ಶುಕಾಚಾರ್ಯ ತೆಗೆದು ನೋಡಿ. ಯಾವುದೇ ಸಂದರ್ಭದಲ್ಲಿ ಆದರೂ ಕೂಡ ದೇವರನ್ನು ಕೆಣಕಿದ್ದು ಅಂತುಂಟ, ದೇವರ ಭಕ್ತರನ್ನು ಕೆಣಕಿದ್ದು ಅಂತುಂಟ. ಆದ್ದರಿಂದ ಶುಕಾಚಾರ್ಯ, ಶುಕ ಶುದ್ಧ ಎರಡೂ ಒಂದೇ. ಶುಕ ಅಂತಂದ್ರು ಶುದ್ಧ ಅಂತಂದ್ರು ಒಂದೇ. ದೇವರು ಹೇಳಿಕೊಟ್ಟದ್ದನ್ನೇ ಸಮಾಜಕ್ಕೆ ಕೊಟ್ಟದ್ದು ವಿನಃ ತನ್ನದು ಸ್ವಲ್ಪ ಅದಕ್ಕೆ ಕಲಸು ಮೇಲೋಗರೆ ಒಕ್ಕನ್ನು ಹಾಕತಕ್ಕಂಥ ಕೆಲಸಕ್ಕೆ. ಆದ್ದರಿಂದಲೇ ಆಚಾರ್ಯ ಮಧ್ವರು ಬರೆದರು, ಸರ್ವಭೂತ ಹೃದಯಂ ಮುನಿಂ ಆನಂದೋಸ್ಮಿ ಅಂತ ವ್ಯಾಸರ ಮಾತು. ಶುಕಾಚಾರ್ಯರು ಹೇಳುವಾಗ ಸರ್ವಭೂತ ಹೃದಯ ಅಂದರೆ ಅಹಂಕಾರಾತ್ಮಕರಾಗಿರತಕ್ಕಂತಹ ರುದ್ರದೇವರು ಶುಕಾಚಾರ್ಯರಾಗಿ ಬಂದರು. ರುದ್ರದೇವರದ್ದು ನಾನಾ ರೀತಿಯ ರೂಪಗಳು, ತಾಮಸ ರೂಪ ಬಂದರು, ರಾಜಸ ರೂಪ ಬಂದರು. ಇದು ಎಂಥ ರೂಪ? ಇದು ಅಹಂ ಎನ್ನತಕ್ಕಂಥದ್ದೇ ಒಂದು ರೂಪ ಉಂಟಂತೆ ರುದ್ರದೇವರು, ಅದು ಶುಕಾಚಾರ್ಯರಾಗಿ ಬಂದರು. ಆದ್ದರಿಂದ ಎಲ್ಲೂ ಕೂಡ ಹೇಯವಾದ ಕೆಲಸವನ್ನು ಮಾಡಿದೆ. ಅಶ್ವತ್ಥಾಮಾಚಾರ್ಯ ಮಾಡಿದಂತೆ, ದುರ್ವಾಸರು ಮಾಡಿದಂತೆ ಹೇಯವಾದ ಕೆಲಸ, ತ್ಯಾಜ್ಯವಾದ ಕೆಲಸವನ್ನು ಮಾಡಿದರು. ಆದ್ದರಿಂದ ಅವರಿಗೇನು ಅಹಂ, ನಮ್ಮನ್ನೆಲ್ಲ ಅಹಂ 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 ಅಂತ ನಾವು ನಮ್ಮನ್ನೆಲ್ಲ ಕರೆದುಕೊಳ್ತೇವಲ್ಲ, ಯಾಕೆ ಅಹಂ ಅಂತ ನಮ್ಮನ್ನು ಕರೆದುಕೊಳ್ಳುವುದು? ಹಾ ಅಂದರೆ ಹೇಯ ಅಂತ, ಅಹಂ ಅಂದರೆ ಅಹೇಯ ಅಂತ. ನಮಗೆ ಇನ್ನೊಬ್ಬರು ಹೇಯರಾಗ್ತಾರೆ, ನಮಗೆ ನಾವೇ ಹೇಯರಾಗದೆ ಎಲ್ಲಿಯಾದರೂ ನಮಗೆ ನಾವೇ ಬೇಡದವರು ಅಂತ ಆಗ್ತೇವೋ, ನಾವು ನಮ್ಮನ್ನು ತುಂಬ ಪ್ರೀತಿಸ್ತೇವಲ್ಲೋ, ಆದ್ದರಿಂದ ನಾವು ನಮ್ಮನ್ನು ಅಹಂ 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 ಅಂದರೆ ನಾನು ಹೇಯ ಅಲ್ಲ, ಹೇ ಅಂದರೆ ತ್ಯಾಜ್ಯ, ನಾನು ಹೇಯ ಅಲ್ಲ, ಹೇಯ ಅಲ್ಲ. ಹಾಗಾದರೆ ಇವರು ಯಾರು? ಶುಕಾಚಾರ್ಯರು ಯಾರು? ರುದ್ರದೇವರ ಅಹಂ ಎನ್ನುವ ರೂಪ ಶುಕಾಚಾರ್ಯರಾಗಿ ಬಂದದ್ದು. ಆದ್ದರಿಂದ ಶುಕಾಚಾರ್ಯರು ಎಲ್ಲೂ ಕೂಡ ಹೇಯವಾದ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಅಂತಹ ಶುಕಾಚಾರ್ಯರಿಂದಲೇ ಭಾಗವತವು ವೇದವೆತ್ತರು. ಹೇಳಿದರೆ ಅಶ್ವತ್ಥಾಮಾಚಾರ್ಯ ಇದ್ದರು. ಯಾವ ಅಶ್ವತ್ಥಾಮಾಚಾರ್ಯರು ಮುಂದಿನ ಕಲ್ಪದಲ್ಲಿ ವೇದವನ್ನು ವಿಭಾಗ ಮಾಡ್ತಾರೆ. ಅವರಿಗೂ ವ್ಯಾಸ, ದ್ರೌಣಿ ವ್ಯಾಸ ಅಂತ ಅವರನ್ನು ಕರೀತಾರೆ. ಅವರಿಗೂ ವ್ಯಾಸ ಎನ್ನತಕ್ಕಂಥ ಹೆಸರು ಬರುತ್ತೆ ಅಶ್ವತ್ಥಾಮಾಚಾರ್ಯರಿಗೆ. ಅಂತ ಅಶ್ವತ್ಥಾಮಾಚಾರ್ಯ ಹೇಗೂ ಬ್ರಾಹ್ಮಣನೂ ಆಗಿದ್ದಾನೆ. ಆದ್ದರಿಂದ ಅವನ ಕೈಯಲ್ಲೇ ಭಾಗವತವನ್ನು ಕೊಟ್ಟು ಹೇಳೋ ಸಮಾಜಕ್ಕೆ ಅಂತ ಬಿಡ್ಬೋದಿತ್ತಲ್ವ ಅಂದರೆ ಕೃಷ್ಣ ಕಥೆ ಬಂದಾಗ ಹೇಳೋ ಅನ್ನೋದಕ್ಕೋಸ್ಕರ ಕೊಟ್ಟು. ಯಾಕೆ ಭಾಗವತದಲ್ಲಿ ಕೃಷ್ಣ ಕಥೆ ಹೇಳುವುದು, ಭಾಗವತ ಇರುವುದೇ ಕೃಷ್ಣ ಕಥೆ ಹೇಳುವುದಕ್ಕೋಸ್ಕರ. ಅದರಿಂದ ಕೃಷ್ಣ ಕಥೆ ಬಂತು ಅಂತಂದಾಗ ಅಶ್ವತ್ಥಾಮಾಚಾರ್ಯ ಜಂಪ್ ಮಾಡ್ಯಾರ. ಯಾಕೆ ಕೃಷ್ಣ ಅನ್ನೋದಕ್ಕೆ ಆಗೋಲ್ಲ, ಅಶ್ವತ್ಥಾಮಾಚಾರ್ಯ ಕೃಷ್ಣ ಅಷ್ಟು ಎದುರು ಹಾಕಿಕೊಂಡಿದ್ದಾರೆ ಅಶ್ವತ್ಥಾಮಾಚಾರ್ಯ. ಅದಕ್ಕೋಸ್ಕರ ಏನು ಮಾಡಿದ್ರು? ಈ ಉಸಾಬರಿಯೇ ಬೇಡ ಅಂತಂದ್ರು ಶುಕ. ಅದಕ್ಕೋಸ್ಕರನೇ ಶುಕಾಚಾರ್ಯನ ಪುನಃ ಸೃಷ್ಟಿ ಮಾಡಿದ್ರು, ರುದ್ರನು ಪುನಃ ಬಾ ಅಂತಂದ್ರು. ಆ ರುದ್ರದೇವರ ಮೂಲಕ ಸಮಾಜಕ್ಕೆ ಭಾಗವತವನ್ನು ಕೊಟ್ಟರು. ಆದ್ದರಿಂದ ಭಾಗವತ ಶುದ್ಧವಾಗಿರತಕ್ಕಂಥ
ಇಂತಹ ಭಾಗವತ ನೈಮಿಷೇ ಅನಿಮಿಷ ಕ್ಷೇತ್ರೇ. ಹಾಗಾದರೆ ನಮ್ಮ ಮನಸ್ಸು, ನಾವು ಮನೆಯಲ್ಲೇ ಕೂತ್ಕೊಂಡು ಇಲ್ಲಿ ದೇವರ ಕೋಣೆಗೆ ಹೋಗಿರ್ತೇವೆ, ದೇವರ ಸ್ನಾನ ಮಾಡಿಕೊಂಡು ದೇವರ ಕೋಣೆಗೆ ಹೋಗಿರ್ತೇವೆ, ದೇವರ ಪೂಜೆಗೆ ಅಂತ ಕೂತಿರ್ತೇವೆ. ಆದರೆ ನಾವು ಮಾತ್ರ ಮನಸ್ಸು, ಅದಕ್ಕೆ ನಮ್ಮಲ್ಲಿ ಮಾತು, ಒಳಗಿನ ಗುಟ್ಟು ಶಿವನೇ ಬಲ್ಲ, ಬ್ರಹ್ಮ ಬಲ್ಲ ಅಂತಂದಿಲ್ಲ, ಮಧ್ವರು ಬಲ್ಲ, ವಾಯುದೇವರು ಬಲ್ಲ ಅಂತ ಹೇಳಿಲ್ಲ. ಶಿವನೇ ಬದಲಾಗೆ ಮನೋನಿಯಮಕರುದ್ರರು ಅವರಿಗೆ ಗೊತ್ತು, ಮನಸ್ಸಿಗೆ ಗೊತ್ತು, ಅದರಿಂದ ಶಿವನೇ ಬಲ್ಲ. ಅದು ನಮ್ಮ ಮನಸ್ಸು ಅಲ್ಲೇ ಇರಬೇಕಲ್ಲ. ಅದಕ್ಕೆ ನೈಮಿಷೇ ಅನಿಮಿಷ ಕ್ಷೇತ್ರೇ ಚಿಂತನೆ ಮಾಡೋಣ. ಬ್ರಹ್ಮದೇವರು ಕಳಿಸಿಕೊಟ್ಟಿರತಕ್ಕಂಥ ಚಕ್ರದ ಚಿಂತನೆ ಮಾಡೋಣ. ಒಂದು ನೇಮಿ ಶಯನ ಮಾಡಿದ್ದನ್ನು ಚಿಂತನೆ ಮಾಡೋಣ. ನೇಮಿ ಶೇತೆ ಯತ್ರ, ಅದು ನೈಮಿಷ ಅಂತೇಳಿ ಚಿಂತನೆ ಮಾಡೋಣ. ಆವಾಗ ನಮ್ಮ ಮನಸ್ಸಿಗೂ ಕಚೇರಿಗೂ ಸಂಬಂಧ ಸ್ವಲ್ಪ ಹೊತ್ತಾದರೂ ತಪ್ಪಿ ಹೋಗುತ್ತೆ. ಭಗವಂತನ ಬಗ್ಗೆ ಚಿಂತನೆಗೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಲ್ಲಿ ನೈಮಿಷೇ ಅನಿಮಿಷ ಕ್ಷೇತ್ರೇ ಮುನಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾನಸ. ಯಾವುದಕ್ಕೋಸ್ಕರ? ಸ್ವರ್ಗಕ್ಕೋಸ್ಕರ. ಸ್ವರ್ಗ ಅಂದರೆ ಏನು ಅಂತ ನಿನ್ನೆ ದಿವಸ ನೋಡಿದ್ದೇವೆ. ಏನು ಸ್ವರ್ಗ ಅಂದರೆ ಸ್ವಾತಂತ್ರ್ಯದ ಭ್ರಾಂತಿಯನ್ನು ನಮ್ಮಿಂದ ದೂರ ಮಾಡುತ್ತೆ. ಆದ್ದರಿಂದ ಸ್ವರ್ಗ ಅಂತ ಹೇಳಿ. ಸ್ವ ಅಂದರೆ ಏನು ಗೊತ್ತಾ? ಸ್ವಂತಿಕೆ. ಸ್ವಂತಿಕೆಯನ್ನು ನಮ್ಮ ಅನುಭವಕ್ಕೆ ತಂದುಕೊಡುತ್ತೆ ಯಾವ ಲೋಕವೋ ಅದಕ್ಕೆ ಸ್ವರ್ಗ ಅಂತ. ಸ್ವಂತಿಕೆ ಅಂದರೆ ಏನು? ನಮ್ಮ ಸ್ವರೂಪದಲ್ಲಿ ಆನಂದ ಉಂಟು, ಸಾತ್ವಿಕರ ಸ್ವರೂಪದಲ್ಲಿ ಜ್ಞಾನ ಉಂಟು, ಆನಂದ ಉಂಟು. ಆದರೆ ಸಂಸಾರದಲ್ಲಿರುವಾಗ ಅನುಭವಕ್ಕೆ ಬರುವಂತಹ ಆ ಜ್ಞಾನಾನಂದಗಳು, ಸಂಸಾರದಲ್ಲಿ ಇರುವಾಗ ಬರುವ ಜ್ಞಾನಾನಂದಗಳ ಅನುಭವ ಯಾವುದು? ಮಾನಸಿಕ. ಮನಸ್ಸೇ ಜ್ಞಾನಾತ್ಮನ ವಿಕಾರ ಇದೆ, ಮನಸ್ಸೇ ಆನಂದಾತ್ಮನ ವಿಕಾರ ಇದೆ. ಹಾಗಾದರೆ ಅದು ಜಡಭೂತವಾದ ಜ್ಞಾನ ಆನಂದಗಳ ಅನುಭವ ಬರ್ತದೆ ವಿನಃ, ಜಡಭೂತವಾದ ದುಃಖದ ಅನುಭವ ಬಂತು ನಮಗೆ ವಿನಃ, ಸ್ವರೂಪದಲ್ಲಿ ಸಾತ್ವಿಕನಾಗಿದ್ದರೆ ಅವನ ಸ್ವರೂಪದಲ್ಲಿ ದುಃಖ ಇರೋದು. ಆದರೆ ಈಗ ದುಃಖದ ಅನುಭವ ಬರುತ್ತೆ. ಏನಿದು? ಜಡಭೂತವಾಗಿರತಕ್ಕಂಥ ಮನಸ್ಸೇ ದುಃಖಾತ್ಮನ ವಿಕಾರ. ಅದು ನಮ್ಮದು ಸ್ವಂತನ, ಅದು ಸ್ವರೂಪಭೂತವಾದ ಅಲ್ಲ. ಹಾಗಾದರೆ ಸ್ವರೂಪಭೂತವಾದ ಜ್ಞಾನ ಆನಂದಗಳ ಅನುಭವ ಯಾವ ಜಾಗದಲ್ಲಿ ಬರುತ್ತೋ ಅದಕ್ಕೆ ಸ್ವರ್ಗ ಅಂದರೆ ಮೋಕ್ಷ. ಈ ಸ್ವರ್ಗದಲ್ಲಿಯೂ ಕೂಡ, ಇಂದ್ರನ ಮನೆಯಲ್ಲಿಯೂ ಕೂಡ ಸ್ವರೂಪಭೂತವಾದ್ದು ಅನುಭವಕ್ಕೆ ಬರೋಲ್ಲ. ಅಲ್ಲಿಯೂ ಕೂಡ ಮನೋವಿಕಾರವಾದ್ದೇ ಜ್ಞಾನಾನಂದಗಳ ಅನುಭವ ಬರುವುದು. ಆದರೆ ಋಷಿಗಳು ಯಾವುದಕ್ಕೋಸ್ಕರ ಮಾಡಿದ್ರು? ಸ್ವರ್ಗಾಯ, ನನ್ನ ಸ್ವಂತದ ಅನುಭವ ನಮಗೆ ಬರಬೇಕು. ಅದರ ರುಚಿಯೇ ಬೇರೆ. ಬಾಡಿಗೆ ಮನೆಯಲ್ಲಿದ್ದರೆ ಖುಷಿಯ, ಸ್ವಂತ ಮನೆಯಲ್ಲಿದ್ದರೆ ಖುಷಿಯ? ಕೆಲವರಿಗಿರುತ್ತೆ ಬಾಡಿಗೆ ಮನೆಯಲ್ಲಿದ್ದರೆ ಖುಷಿ. ಯಾಕೆ? ಎಲ್ಲಿ ಬೇಕಾದ್ರೂ ಮೊಳೆ ಬಡಿಬೋದು. ಒಂದು ಮನೆಯಲ್ಲಿ ದಂಪತಿಗಳು ರಾತ್ರಿ ಊಟ ಮಾಡಿ ಮಲಗಿದ್ರಂತೆ. ಆವಾಗ ಹೆಂಡತಿ ಹೇಳಿದ್ರಂತೆ, ರೀ ಭೂಕಂಪ ಆಗ್ತಾ ಉಂಟು. ಅವಾಗ ತೆಪ್ಪಗೆ ಮಲಗುದು ಬಾಡಿಗೆ ಮನೆ ಅಂತ. ಸ್ವಂತ ಮನೆಯಲ್ಲಿ ಆವಾಗ ಸ್ವಲ್ಪ ನಾವು ಹೊಂದಿಕಾತೆ ಕೊಡಬೇಕಾಗುತ್ತೆ. ಭೂಕಂಪ ಬರುತ್ತದೆ. ಈ ಬಾಡಿಗೆ ಮನೆ ಮೈ ಮೇಲೆ ಬೀಳುತ್ತೆ ಪ್ರಜ್ಞೆ ಇಲ್ಲ. ಅದು ಬಾಡಿಗೆ ಮನೆ ಆರಾಮಿದ್ರೆ ಸರ್ ಸಾಮಾನ್ಯ ಕೆಲವರಿಗೆ ಅಂತಂದಿರುತ್ತೆ. ಅಂತೊಂದು ಸ್ವಂತ ಮನೆ ಒಂದು ಬೇಕು ಅಂತಿರುತ್ತಲ್ಲ. ಸ್ವಂತ ಮನೆಯಿಂದಾಗಿ ನೆಮ್ಮದಿ, ಸ್ವಂತ ದುಡ್ಡಿನಿಂದಾಗಿ ನೆಮ್ಮದಿ, ಸ್ವಂತ ಆಸ್ತಿ ಚಿನ್ನಾಭರಣಗಳಿಂದಾಗಿ ನೆಮ್ಮದಿ, ಸ್ವಂತ ಅಮ್ಮನಿಂದಾಗಿ ನೆಮ್ಮದಿ. ನನ್ನ ಅಮ್ಮ ತೀರಿಗೋದ್ರು ಅಂತ ಭಾವಿಸೋಣ. ಅಪ್ಪ ಏನು ಮಾಡ್ತಾನೆ? ಇನ್ನೊಂದು ಲಗ್ನ ಆಗ್ತಾನೆ. ನನ್ನ ಅಮ್ಮ, ನನ್ನನ್ನು ಹೊಡೆದ ಅಮ್ಮ ತೀರಿಗೋದ್ರು. ಆವಾಗ ನನ್ನ ಅಪ್ಪ ಏನು ಮಾಡ್ತಾನೆ? ಇನ್ನೊಂದು ಲಗ್ನ ಆಗ್ತಾನೆ. ಆವಾಗ ಇನ್ನೊಂದು ಲಗ್ನ ಅವರನ್ನು ಏನು ಅಂತ ಕರೀಬೇಕು? ಅಮ್ಮ ಅಂತ ಕರೀಬೇಕಾ? ಅಂತಹ ಅಮ್ಮನಿಂದ ನನಗೆ ನೆಮ್ಮದಿ ಉಂಟಾ?
ಸ್ವಂತ ಅಮ್ಮ ಅಲ್ಲದವಳು. ಆದ್ದರಿಂದ ಲೋಕದಲ್ಲಿ ಅನುಭವಿಸ್ತಾರ ಇಂಥದ್ದನ್ನೆಲ್ಲ ಅಪ್ಪನಿಗೆ ಮಾತ್ರ ಉಭಯ ಸಂಕಟ ಬಂದ ಹೆಂಡತಿಯನ್ನು ಬಿಡುವುದ ಮಗನನ್ನು ಬಿಡುವುದು ಇಂಥ ಪ್ರಸಂಗ ಹಾಗಾದರೆ ಎಲ್ಲ ಕಡೆಯೂ ಒಂದು ಸ್ವಂತಿಕೆ ಅಂತ ಇತ್ತು ಅಂತಂದರೆ ಅದನ್ನೇ ಆತ್ಮನಿರ್ಭರ ಅಂತ ಶಬ್ದದಿಂದ ಕರೆದದ್ದು. ನಮ್ಮದೇ ತಯಾರು ಮಾಡೋದು, ನಮ್ಮದೇ ದೇಶ ತಯಾರು ಮಾಡೋದು, ಅದರಲ್ಲಿರ್ತಕ್ಕಂಥ ಖುಷಿಯೇ ಬೇರೆ. ಇನ್ನೊಂದರಿಂದ ಬಾಡಿಗೆ ತಗೊಂಡು ಅದರಿಂದ ಇರತಕ್ಕಂಥ ಅದೊಂದು ಖುಷಿಯೇ ಬೇರೆಯೇ ಖುಷಿ. ಅದಕ್ಕೆ ಆತ್ಮನಿರ್ಭರ ಅಂತ ನಮ್ಮಲ್ಲಿ ಬೇಕು ಅಂತ ಅನ್ನೋದು. ಹಾಗಾದರೆ ಸ್ವರ್ಗಾಯ ನಮ್ಮ ಸ್ವಂತದಲ್ಲಿ ಏನು ನಮಗೆ ಆನಂದ ಉಂಟು, ಏನು ನಮಗೆ ಜ್ಞಾನ ಉಂಟು, ನಮ್ಮ ಸ್ವಂತದ ಜ್ಞಾನ ಆನಂದಗಳ ಅನುಭವ ಯಾವ ಜಾಗದಲ್ಲಿ ಬರುತ್ತೋ ಅದಕ್ಕೆ ಸ್ವರ್ಗ ಎನ್ನುವ ಶಬ್ದದಿಂದ ಹಿಂದೆ ಋಷಿಗಳು ಕರೆದರು. ಆ ದೃಷ್ಟಿಯಲ್ಲಿ ಸತ್ರಂ ಸ್ವರ್ಗಾಯ ಲೋಕ ಅಂದರೆ ಮೋಕ್ಷಕ್ಕೋಸ್ಕರ ಇವರು ಮಾಡಿರ್ತಕ್ಕಂಥ ಯಜ್ಞ. ಸತ್ರಂ ಸ್ವರ್ಗಾಯ ಹೊರತು ಇಂದ್ರನ ಮನೆ ಸ್ವರ್ಗಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ. ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಂ ಆಸತ. ಇಂಥ ಜಾಗದಲ್ಲಿ ಭಾಗವತದ ಪ್ರವಚನ ಏನು? ಸತ್ಯಂ ಪರಂ ಧೀಮಹಿ. ಪರಂ ಸತ್ಯಂ ಧೀಮಹಿ. ನಾವು ಸತ್ಯಂ ಪರಂ ಧೀಮಹಿ, ಸತ್ಯ ಶಬ್ದದಿಂದ ಹೇಳಲ್ಪಡುವ, ಪರ ಶಬ್ದದಿಂದ ಕರೆಯಲ್ಪಡುವ ಭಗವಂತನನ್ನು ಧೀಮಹಿ ಧ್ಯಾನ ಮಾಡುವುದು. ನಿಜವಾಗಿ ಏನು ಗೊತ್ತಾ? ಸತ್ಯಂ ಪರಂ ಇರಲಿ, ಬೇಡ ಹೇಳಲ್ಲ. ಪರಂ ಸತ್ಯಂ ಧೀಮಹಿ, ಶ್ರೇಷ್ಠ ಸತ್ಯವನ್ನು ಧ್ಯಾನ ಮಾಡಿ. ಪರ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ, ಉತ್ತಮ ಅಂತ ಅರ್ಥ. ಉತ್ತಮ ಸತ್ಯವನ್ನು ಧ್ಯಾನ ಮಾಡೋಣ. ಉತ್ತಮ ಸತ್ಯ ಅಂದರೆ ಅನುತ್ತಮ ಸತ್ಯ ಅಂತ ಇನ್ನೊಂದು ಅರ್ಥ. ಪರ ಸತ್ಯ ಅಂದರೆ ಅಪರ ಸತ್ಯ ಅಂತ ಇನ್ನೊಂದು ಅರ್ಥ. ಹೌದು, ನಾವೆಲ್ಲ ಅಪರ ಸತ್ಯಗಳು. ಭಗವಂತ ಒಬ್ಬ ಪರ ಸತ್ಯ. ಅಪರ ಸತ್ಯಗಳು ಅಂತಂದರೆ ಒಂದುಂಟಲ್ಲ, ಏನು ಸತ್ ಮೇಲೆ ಮಾಡ್ತಕ್ಕಂಥ ಅಪರ ಅಂತ ಹೇಳಿ ದೇವರಿಗೆ ಅದು ಮಾಡಲಿಕ್ಕಿಲ್ಲ, ಅದನ್ನು ಅಪರ ಸತ್ಯ. ನಮಗೆ ಅದೇ ಇರುವುದು, ಅದನ್ನು ಅಪರ ಸತ್ಯ. ಯಾರು ಕೇಳಿದ್ರು ಅದೇನು ಸ್ವಾಮಿ? ಏನು? ರಾಮ ನವಮಿ, ಕೃಷ್ಣ ಅಷ್ಟಮಿ, ನರಸಿಂಹ ಜಯಂತಿ ಚತುರ್ದಶಿ. ಅದು ಯಾಕೆ? ನಮ್ಮದೆಲ್ಲ ಜನ್ಮ ನಕ್ಷತ್ರ. ದೇವರಿಗೆ ಹಾಕೋದು ಮಾತ್ರ ಜನ್ಮ ತಿಥಿ. ರಾಮ ಪುನರ್ವಸು ಅಂತ ಹೇಳೋದಿಲ್ಲ, ರಾಮ ನವಮಿ. ಕೃಷ್ಣ ರೋಹಿಣಿ ಅಂತ ಹೇಳೋಲ್ಲ, ಕೃಷ್ಣ ಅಷ್ಟಮಿ. ಅದು ಯಾಕೆ ಸ್ವಾಮಿ? ಹೀಗೆ ದೇವರಿಗೆ ತಿಥಿ ಆಗಿ ನಮಗೆ ನಕ್ಷತ್ರ. ನಾನಂತೆ ದೇವರಿಗೆ ಸತ್ತ ಮೇಲೆ ತಿಥಿ ಮಾಡಲಿಕ್ಕೆ ಅದಕ್ಕೆ ಈಗಲೇ ನಮಗೆ ನಮ್ಮ ಮನೆ ಹೆಂಡತಿ ಮಕ್ಕಳಿಂದ ನಿತ್ಯ ತಿಥಿ ಆಗುತ್ತೆ, ಅದನ್ನು ನಕ್ಷತ್ರ. ಹಾಗಾದರೆ ನಾವು ನೀವು ಸತ್ಯ ಹೌದು. ಯಾವುದೋ ಒಬ್ಬ ಆಚಾರ್ಯ ಹೇಳಿದಂತೆ ನಾವು ಸುಳ್ಳಲ್ಲ, ಜಗತ್ತು ಸುಳ್ಳಲ್ಲ. ಎಲ್ಲಿಗೆ ನನಗೆ ಅವರು ಜಗತ್ತನ್ನು ಸುಳ್ಳು ಅಂತ ಹೇಳಿದ್ರು ಅಂತಂದರೆ, ಸ್ವಲ್ಪ ಬೆಳಕಿರುವಾಗ ಒಂದು ಹಗ್ಗ ಓರೆಯಾಗಿ ಬಿದ್ದಿದ್ರೆ ಅದನ್ನು ಹಾವು ಹೇಗೆ ತಿಳ್ಕೊಡ್ತೇವೋ ಜಗತ್ತು ಹಾಗೆ. ನಾನು ನಿಜವಾದ ಸರ್ಪವನ್ನು ಕೊಂಡವನ ಬಳಿಗೆ ಬಂದು ಏನಿದ್ರು ಅಂತ ಹೇಳಿ, ಸರ್ಪ ಸುಳ್ಳಲ್ವಾ ಅಂದರೆ ಹೌದು, ಮೈಮೇಲೆ ಬಿಟ್ಟು ಅಂದರೆ ಸ್ವಲ್ಪ ತಡಿ. ಪ್ರಾಕ್ಟಿಕಲಿಗಾಗುವಾಗ ಎಲ್ಲ ಬೇರೆ ಇರುತ್ತೆ, ಥಿಯರಿಗಾಗುವಾಗ ಬೇರೆ. ಆದ್ದರಿಂದ ಮಧ್ವಜಯದಲ್ಲಿ ಒಂಚೂರು ತಿದ್ದುಪಡಿ, ಮೊದಲನೇ ಸರ್ಕದ ಕೊನೆಯ ಶ್ಲೋಕದಲ್ಲಿ ಒಂಚೂರು ತಿದ್ದುಪಡಿ. ನಮ್ಮಲ್ಲಿ ಸಂವಿಧಾನದಲ್ಲಿ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ, ಈಗ ಇರುವುದೇ ತಿದ್ದುಪಡಿ ಅದು ಕೊಡ್ತೀವಿ. ಅದೇ ಈ ಸಂವಿಧಾನವನ್ನು ತಿದ್ದುಪಡಿ. ವಿಶ್ವಂ ಮಿಥ್ಯಾ ವಿಭೋ ಅಗುಣವಾನ್ ಆತ್ಮನಾಂ ನಾಸ್ತಿ ಭೇದ ದೈತ್ಯಾಯುಕ್ತಂ ವ್ಯದತದ ಗಿರಾಂ ದಿಕ್ಷುಭೂಯ ಪ್ರಸಿದ್ಧಿಂ ಆನಂದಾದ್ಯೈಃ ಗುರುಗುಣಗಣೈಃ ಪೂರಿತೋ ವಾಸುದೇವಃ ಮಂದಂ ಮಂದಂ ಮನಸ್ಸಿ ತಥಾ ಮಂದನೂನಂ ತಿರೋಭೂತ್ ಅಂತುಂಟಲ್ಲೋ, ಇದಕ್ಕೊಂಚೂರು ಬದಲಾವಣೆ ತಂದಿದ್ದೇನೆ ನಾನು. ವಿಶ್ವಂ ಸತ್ಯಂ ವಿಭುಃ ಸಗುಣವಾನ್, ವಿಶ್ವಂ ಸತ್ಯಂ ವಿಭುಃ ಸಗುಣವಾನ್ ಆತ್ಮನಾಂ ಅಸ್ತಿ ಭೇದಃ ದೇವಾಃ ಇತ್ತಂ ವ್ಯದತದ ಗಿರಾಂ ದಿಕ್ಷುಭೂಯ ಪ್ರಸಿದ್ಧಿಂ ಆನಂದಾಗ್ನೇಹಿ ಗುರುಗುಣಗಣೈಃ ಪೂರಿತಃ ವಾಸುದೇವಃ ಮಂದಂ ಮಂದಂ ಮನಸ್ಸಿ ಚ ಸತಾಂ ಮಂದನೂನಂ ಸ್ಥಿರಃ ಅಭೂತ್. ಸ್ಥಿರೋಭೂತ ಸ್ಥಿರಃ ಅಭೂತ್.
ನೀನು ಸತ್ಯ. ಆದರೆ ಅವರ ಮುಂದೆ ಹೇಳಿ 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 ಸತ್ಯ ಅವರಿಗೆ ಅರ್ಥನೇ ಆಗೋದಲ್ಲ, ಅರ್ಥ ಆಗುತ್ತೆ, ಅರ್ಥ ಆಗದಂತೆ ನಟನೆ ಮಾಡ್ತಾರೆ ಅಷ್ಟೇ. ದೇವರು ಯಾವ ಹಾಗಾದರೆ ಪರಸತ್ಯ, ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ ಅಂತೇಳಿ ಗರ್ಭಸ್ತುತಿಯಲ್ಲಿ ಬಂದಿರತಕ್ಕಂತಹ ಮಾತು ಏನು? ದೇವರು ಯಾರು? ಸತ್ಯಸ್ಯ ಸತ್ಯಂ, ಈ ಜಗತ್ತು ಸತ್ಯ, ಪಂಚವೇದ ಸತ್ಯ, ತಾರತಮ್ಯ ಸತ್ಯ, ಜೀವ ಸತ್ಯ, ಇವರಿಗೆ ಸತ್ಯತ್ವವನ್ನು ಕೊಟ್ಟವ ಆ ಭಗವಂತ. ಆದ್ದರಿಂದ ಸತ್ಯಸ್ಯ ಸತ್ಯಂ, ಅವರನ್ನು ಪರ ಸತ್ಯ ಅಂತ ಕರೀತಾರೆ. ವೇದವ್ಯಾಸರದನ್ನೇ ಇಲ್ಲಿ ಹೇಳ್ತಾ ಇರುವುದು ಸತ್ಯಂ ಪರಂ ಧೀಮಹಿ ತಂದುಬಿಟ್ರೆ ಪರಂ ಸತ್ಯಂ ಧೀಮಹಿ. ನಾವೆಲ್ಲ ಅಪರ ಸತ್ಯರು, ಅವ ಶ್ರೇಷ್ಠವಾದ ಸತ್ಯ, ನಿಜವಾದ ಸತ್ಯ. ಇಂಥ ಸತ್ಯಭೂತನಾದ ಜಗತ್ತಿಗೆ ಸತ್ಯತ್ವವನ್ನು ಕೊಟ್ಟಿರತಕ್ಕಂತಹ ಸತ್ಯಭೂತನಾದ ಭಗವಂತನನ್ನು ನಾವು ಧ್ಯಾನ ಮಾಡಿ ಅಲ್ಲ, ಧ್ಯಾನ ಮಾಡೋಣ ಅಂತ ಹೇಳಿಕೊಂಡು ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ. ಜನ್ಮ ಆದ್ಯಸ್ಯ ಯತಃ ಜನ್ಮ ಆದ್ಯಸ್ಯ ಅದ್ಯಸ್ಯ ಅದ್ಯಸ್ಯ ಯತಃ ಸತ್ಯಂ ಪರಂ. ಅದು ಸ್ಪ್ಲಿಟ್ ಮಾಡುವುದು ಹೇಗೂ ಮಾಡಬಹುದಲ್ಲ, ನಿಮಗೊಂದು ಸಂಧಿಗಳ ಪರಿಚಯ ಇದ್ದರೆ ಸಾಕಷ್ಟೇ. ಸ್ಪ್ಲಿಟ್ ಮಾಡಿಕೊಡ್ತೇನೆ, ಅದನ್ನು ಸಂಧಿ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿ. ಯಾವ ಸಂಧಿ ನಿಮಗೆ ಇರುತ್ತೆ. ನಾನು ನಿಮಗೆ ಸಂಧಿಗಳ ಪರಿಚಯ ಉಂಟಲ್ವಾ ಅಂತ ನಾನು ಇಷ್ಟೇ ಹೇಳಿದ್ದೆಲ್ಲೋ, ಆವಾಗ ಅವರು ಕೈಗಳು ಕಾಲುಗಳು ತೋರಿಸಿ ಸಂಧಿಗಳು ಅದರದ್ದು ಪರಿಚಯ ಆಗುವುದು. ಯಾವಾಗ 60 ದಾಟಿದ ಮೇಲೆ ಪರಿಚಯ ಆಗುವುದು, ಈಗ ಪರಿಚಯ ಆಗುವುದು ಬಾಲ್ಯದಲ್ಲಿ ಪರಿಚಯ. ಆದ್ಯಸ್ಯ, ನಮಗೆಲ್ಲರಿಗೂ ಮೊದಲಿಗನಾಗಿರತಕ್ಕಂಥವನು ಚತುರ್ಮುಖ ಬ್ರಹ್ಮ, ಅವನಿಗೆ ಸೃಷ್ಟಿ ಜನ್ಮ. ಸೃಷ್ಟಿ ಮಾಡುವುದು ದೊಡ್ಡದಲ್ಲ, ಸೃಷ್ಟಿ ಮಾಡಿದವರು ಊಟಕ್ಕೂ ಕೊಡುವ ತಾಕತ್ತು ನಮಗಿರಬೇಕು. ಜನ್ಮ ಆದ್ಯಸ್ಯ ಜನ್ಮ ಅದ್ಯಸ್ಯ, ಎರಡು ರೀತಿಯಲ್ಲಿ ಪದಚ್ಛೇದ ಮಾಡಿ ಆಗುವುದು ಒಂದೇ. ಜನ್ಮ ಕೂಡಿಸು ಆದ್ಯಸ್ಯ, ಒಟ್ಟಿಗೆ ಸೇರಿಸಿ ಜನ್ಮಾದ್ಯಸ್ಯ. ಜನ್ಮ ಕೂಡಿಸು ಅದ್ಯಸ್ಯ, ಒಟ್ಟಿಗೆ ಸೇರಿಸಿ ಜನ್ಮಾದ್ಯಸ್ಯ. 3 ಸಲ ಹೇಳಬೇಕು. ವೇದವ್ಯಾಸರು ಹೇಳಿದ್ದಾರೆ, ಜನ್ಮ ಆದ್ಯಸ್ಯ ಜನ್ಮ ಅದ್ಯಸ್ಯ ಜನ್ಮ ಅದ್ಯಸ್ಯ. ಇದಕ್ಕೆ ಏನು ಬೇಕು ಗೊತ್ತಾ? ಬಾಯಲ್ಲಿ ಒಂದು ಬೋರ್ಡ್ ಬೇಕಷ್ಟೆ. ಬ್ಲ್ಯಾಕ್ ಬೋರ್ಡ್ ಬೇಕು, ಗ್ರೀನ್ ಬೋರ್ಡ್ ಅಲ್ಲ. ಯಾಕೆ ನಾವು ಗ್ರೀನ್ ಬೋರ್ಡ್ ನೋಡಲ್ಲ, ನಾವು ಒಂದ ಕೇಸರಿ ಬೋರ್ಡಿನವರು, ಇಲ್ಲ ಬ್ಲ್ಯಾಕ್ ಬೋರ್ಡ್ ಹೊರತು ಗ್ರೀನ್ ಬೋರ್ಡ್ ನಾವು ಅದೇ ನಮಗೆ ಗ್ರೀನ್ ಬೋರ್ಡ್. ಈಗ ಶಾಲೆಗಳೆಲ್ಲ ಗ್ರೀನ್ ಬೋರ್ಡ್ ಅಂತ ಹೇಳಿ, ಈಗ ಶಾಲೆಗಳ ಗ್ರಹ ಬಣ್ಣವನ್ನು ಕೂಡ ಗ್ರೀನೇ ಕೊಡ್ತಾ ಇದ್ದಾರೆ. ಆ ತಟ್ಟೆ ಅವಸಾನ ಸಾಕು. ಹಾಗಾದರೆ ಅದರಲ್ಲಿ ಬರೀ ಮನೆಗೆ ಹೋಗಿ ಬರೆಯೋಣ. ಜನ್ಮ ಕೂಡಿಸು ಆದ್ಯಸ್ಯ, ಜನ್ಮ ಕೂಡಿಸು ಅದ್ಯಸ್ಯ, ಜನ್ಮ ಕೂಡಿಸು ಅದ್ಯಸ್ಯ ಯತಃ ಸತ್ಯಂ ಪರಂ ಧೀಮಹಿ. ಮಕ್ಕಳನ್ನು ಸೃಷ್ಟಿ ಮಾಡುವುದು ದೊಡ್ಡದಲ್ಲ, ಸೃಷ್ಟಿ ಮಾಡಿದ ಮಕ್ಕಳಿಗೆ ಊಟಕ್ಕೂ ಕೊಡಬೇಕು, ಸೃಷ್ಟಿ ಮಾಡಿದವರು ಕೊಡಬೇಕು. ಯಾವುದಕ್ಕೆ? ಹೊಟ್ಟೆಗಲ್ಲ, ತಲೆಗೆ. ಆದ್ದರಿಂದ ಮುಂದೆ ಒಂದು ಮಾತು ಬರುತ್ತೆ, ಏನು ಆಹಾರ ಅಂದರೆ ಏನು ಅಂದರೆ ಗುರೋ ವಿದ್ಯಾ ಆಕೃತಿ ಸಹ ಆಹಾರ ಉದಾಹರಣ ಅಂತ ಹಿರಿಯರ ಮಾತು. ಗುರುಗಳಿಂದ ನಾವೇನು ವಿದ್ಯೆ ಪಡೀತೇವೆ ಅದನ್ನು ಆಹಾರ ಎನ್ನುವ ಶಬ್ದದಿಂದ ಕರೆದು ಗುರೋ ವಿದ್ಯಾ ಆಕೃತಿ, ಗುರುಗಳಿಂದ ಪಡೆಯುವ ವಿದ್ಯೆ ಉಂಟಲ್ಲ ಅದನ್ನು ಆಹಾರ. ಏನು ಮಾಡೋಣ? ಕೆಲವರಿಗೆ ಆಹಾರ ತಗೊಳ್ಳಿಕ್ಕೆ ತಲೆನೇ, ತಲೆ ಇಟ್ಟರೆ ತಾನೇ ಆ ತಲೆಗೆ ಆಹಾರ ಕೊಡಬೇಕು. ತಲೆನೇ ಇಲ್ಲ, ಅಲ್ಲ ಉಂಟಲ್ಲ ತಲೆ, ಆ ತಲೆ ಹೊಟ್ಟೆ ಅಂದರೆ ಹೊಟ್ಟೆ ಉಂಟಂದರೆ ಹೊಟ್ಟೆ ಹೇಗೆ ತುಂಬಿಸಿಕೊಳ್ಳುವುದರಲ್ಲೇ ತಲೆ ಉಂಟು ವಿನಃ ತಲೆ ಹೇಗೆ ತುಂಬಿಸಿಕೊಳ್ಳುವುದು? ಅದರಿಂದ ಒಂದು ರೀತಿಯಲ್ಲಿ ನಾವೆಲ್ಲ ರಾಮಾಯಣ ಕಾಲದ ಅವರು ಬೈತಾರೆ. ರಾಮಾಯಣ ಕಾಲದಲ್ಲಿ ಇಂದ್ರದೇವರು ವಜ್ರಾಯುಧ ಪ್ರಯೋಗ ಮಾಡಿ ಅವನ ತಲೆ ಹೊಟ್ಟೆಯೊಳಗೆ ಹೋಗುವಂತೆ ಮಾಡಿದ್ದಾರೆ. ಒಬ್ಬ ಇದ್ದ ರಾಮಾಯಣ ಕಾಲದಲ್ಲಿ, ಆವಾಗ ಒಬ್ಬನೇ ಇದ್ದದ್ದು. ಈಗ ನಾವು ಇಷ್ಟು ಜನ ಹೇಗೆ ತಲೆಯೆಲ್ಲ ಹೊಟ್ಟೆಯಲ್ಲಿ ಬಂದುಬಿಟ್ರೆ
ಹೇಗೆ ದುಡ್ಡು ಮಾಡುವುದು, ಎಷ್ಟು ತಿನ್ನುವುದು. ಗ್ರಹಚಾರ ತಿನ್ನಲಿಕ್ಕೆ ಅವನಲ್ಲಿ ದೇಹದ ರಕ್ತದಲ್ಲಿ ಸಕ್ಕರೆ ಉಂಟು, ಆದರೂ ಕೂಡ ಹೇಗೆ ದುಡ್ಡು ಮಾಡುವುದು, ಹೇಗೆ ತಿನ್ನುವುದು ಅದರಲ್ಲೇ ಇರ್ತಾನೆ ವಿನಃ ತಲೆಗಳು ಬೇರೆ ಆಹಾರ ಕೊಡಬೇಕು ಅಂತಿಲ್ಲ. ಅದಕ್ಕಂತ ಗುರೋಹೋ ವಿದ್ಯಾ ಆವೃತ್ತಿ ಸಹ ಆಹಾರ ಉದಾಹರಣೆ. ಆಹಾರ ಅಂತಕ್ಕಂಥ ಶಬ್ದದಿಂದ ಕರೆತರು ಹಿರಿಯರು. ಅದರಿಂದ ಭಗವಂತ ಏನು ಮಾಡಿದ, ಮಗನನ್ನು ಸೃಷ್ಟಿ ಮಾಡಿದ, ಚತುರ್ಮುಖನನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿದ ತಕ್ಷಣ ಅವನಿಗೆ ಪಾಠ ಮಾಡಲಿಕ್ಕೆ ಶುರು ಮಾಡಿ ಆಯಿತು. ತಲೆಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಆಗಲೇ ಕೊಡಲಿಕ್ಕೆ ಶುರು ಮಾಡಿದ. ಅದರಿಂದ ನೋಡಿ, ದೇವರು ಮಲಗಿರ್ತಾನೆ, ನಾಭಿಯಿಂದ ಕಮಲ ಹೊರಟಿದೆ, ನಾಳ ಹೊರಟಿದೆ, ಆ ಮನೆಯಲ್ಲಿ ಚತುರ್ಮುಖ ಕೂತಿದ್ದಾನೆ. ಭಗವಂತ ಪ್ರಜ್ಞೋತಿ ವೇದ, ಅವನಿಗೆ ವೇದೋಪದೇಶ ಮಾಡ್ತಾ ಇದ್ದಾನೆ, ವೇದವನ್ನು ಶ್ರವಣ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಚಿಂತನೆ ಮಾಡೋಣ ನಾವು. ಚತುರ್ಮುಖ ಬ್ರಹ್ಮನನ್ನು ಭಗವಂತ ಸೃಷ್ಟಿ ಮಾಡಿ ಅವನಿಗೆ ಆ ಕ್ಷಣದಲ್ಲೇ ಆಹಾರವನ್ನು ಕೊಡಲಿಕ್ಕೆ ಶುರು ಮಾಡಿದ ಅಂತ ಚಿಂತನೆ ಮಾಡಿದೆವು ಅಂತಂದರೆ ನಾವು ಹಡೆದಂಥ ಮಕ್ಕಳಿಗೆ ನಾವೇ ಶಿಕ್ಷಣವನ್ನು ಕೊಡಲಿಕ್ಕೆ ಶುರು ಮಾಡ್ತೀವಿ. ಆ ಮಗುವನ್ನು ಎಲ್ಲೆಲ್ಲಿಗೂ ಕಳಿಸ್ತಕ್ಕಂಥ ಪ್ರಸಂಗ ನಮ್ಮಲ್ಲಿ ಬರೋಲ್ಲ. 5 ವರ್ಷ ಆಗುವ ತನಕನೋ 6 ವರ್ಷ ಆಗುವ ತನಕ ಮನೆಯಲ್ಲಿ ನಾವೇ ಇಟ್ಟುಕೊಂಡು ಮನೆಗೆ ಮೊದಲ ಪಾಠಶಾಲೆ ಅಂತ ಮಾಡಿಕೊಂಡು ಮಗುವಿಗೆ ಶಿಕ್ಷಣ ಕೊಡ್ತಕ್ಕಂಥ ಹಂತಕ್ಕೆ ನಾವು ಬರ್ತೇವೆ. ಆ ಶಿಕ್ಷಣವನ್ನು ಕೊಟ್ಟರೆ ಅದು ಏನಾಗಿದೆ ಗೊತ್ತಾ, ಅದ್ಯಸ್ಯ ಅದನಕ್ಕೆ ಯೋಗ್ಯವಾದ್ದು, ಮಗುವಿಗೆ ಯೋಗ್ಯವಾದ ಶಿಕ್ಷಣ, ಅದನಕ್ಕೆ ಯೋಗ್ಯವಾದ ಗಮನಕ್ಕೆ ಯೋಗ್ಯವಾದ ಗಮ್ಯನ, ವಚನಕ್ಕೆ ಯೋಗ್ಯವಾದ ವಾಚ್ಯನ, ದರ್ಶನಕ್ಕೆ ಯೋಗ್ಯವಾದ ದೃಶ್ಯನ, ಅದೇ ರೀತಿ ಅದನಕ್ಕೆ ಯೋಗ್ಯವಾದ್ದು ಅದ್ಯ. ಜನ್ಮ ಅದ್ಯಸ್ಯ. ಮಗುವಿಗೆ ಯಾವ ಆಹಾರ ಕೊಟ್ಟರೆ, ಎಷ್ಟು ಕೊಟ್ಟರೆ ಮಗುವಿಗೆ ಜೀರ್ಣ ಆಗುತ್ತೆ, ಅದೇ ಆಹಾರ ಅಷ್ಟೇ ಮಗುವಿಗೆ ಕೊಡಬೇಕು. ಅದನ್ನೇ ಅದ್ಯ ಎಂಬ ಶಬ್ದದಿಂದ ಕರೆದು. ಇನ್ನೊಂದು ಅದ್ಯ ಶಬ್ದ ಕರೆದ ನಾಶ ಇಲ್ಲದ್ದು ಅಂತ. ಏನಪ್ಪ ಕೊಡ್ತಾನೆ, ಅಮ್ಮ ಏನು ಸಂಸ್ಕಾರ ಕೊಡ್ತಾಳೆ ಮಗುವಿಗೆ, ಸಾಯುವ ತನಕ ಮಗು ಮರೆಯುವಲ್ಲ. ಚಿಕ್ಕಂದಿರುವಾಗ ಕೊಟ್ಟ ಸಂಸ್ಕಾರ ನಾನು 1ನೇ ತರಗತಿಯಲ್ಲಿರುವಾಗ ಓದಿದ್ದು ಕಾಣುತ್ತೆ. ಈಗ ನನಗೆ ವರ್ಷ ತುಂಬ ಆಯಿತು, ವರ್ಷ ತುಂಬ ಆಯಿತು, ಆದರೂ ಮರೆಯುವುದಿಲ್ಲ. ಯಾವುದದು ಮತ್ತು ಯಾವುದಲ್ಲ. ನಾಯಿ ಮರಿ ತಿಂಡಿದೆ. ಪ್ರಾಯಶಃ ಈಗಿನ ಶಾಲೆಯಲ್ಲಿ ಆ ಪದ್ಯನೇ ಇಲ್ಲ ಕಾಣುತ್ತೆ. ನಾಯಿ ಮರಿ ತಿಂಡಿಬೇಕು, ತೀರ್ಥಬೇಕು, ಎಲ್ಲ. ನಾಯಿ ಮರಿ ತಿಂದು ಏನು ಮಾಡಬೇಕು? ಯಾವಾಗ ಕಲಿತದ್ದು? 1ನೇ ತರಗತಿಯಲ್ಲಿ ಕಲಿತದ್ದು. ಎಷ್ಟು ವರ್ಷ? 5 ವರ್ಷ 4 ತಿಂಗಳು. ಆದ್ದರಿಂದ ಅಂದರೂ ಮಗುವಿಗೆ ಆರಂಭದಲ್ಲಿ ನಾವು ತಲೆಗೆ ಏನು ತುಂಬಿಸ್ತೇವೋ ಅದನ್ನು ಮಗು ಸಾಯುವ ತನಕ ತಾನು ಮರೆಯೋಲ್ಲ. ಆದ್ದರಿಂದ ಎಲ್ಲೆಲ್ಲೋ ಮಕ್ಕಳು ನನಗೇನು ಮತ್ಸರ ಇದೆ, ನೀವೇ ಹೇಳ್ದದ್ದು, ನೀವೇ ಶಾಲೆಗೆ ಬಿಡೋದು. ಇನ್ನು ಕೆಲವರು ನೀವೇ ಕೇಳಿ, ನಾನು ನಿಮ್ಮದೇ ನರ್ಸರಿ ಉಂಟಲ್ಲ, ನಿಮ್ಮದೇ ನರ್ಸರಿ ಶಾಲೆ ಉಂಟಲ್ಲ. ಸಾಮಾನ್ಯ ನಿಜವಾದ ಕ್ರಮ ಏನು, ಹಿಂದೆ ಯಾವ ನರ್ಸರಿ ಇರಲಿಲ್ಲ. ಮತ್ತೆ ಮಕ್ಕಳು ಎಷ್ಟು ಚೆನ್ನಾಗಿ ಬೆಳೀತಿದ್ರಲ್ಲೋ. ಎಂತ ಒಂದು ಅಕ್ಷರ ಶಾಲೆಯಲ್ಲಿ ಓದಿದ್ದಾರೋ ಗೊತ್ತಿಲ್ಲ, ಆದರೆ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ತಲೆ ನಿಲ್ಲುವಂತೆ ಮಾಡಿದ್ರಲ್ಲ. ಯಾವುದರ ಪ್ರಭಾವ? ಯಾವ ಶಾಲೆಯಲ್ಲೂ ಕೂಡ ಓದಿದ ಪ್ರಭಾವ ಅಲ್ಲ, ಅಮ್ಮ ಕೊಟ್ಟ ವಿದ್ಯೆ. ಆ ವಿದ್ಯೆಯ ಪ್ರಭಾವದಿಂದ ಇವತ್ತು ಬ್ರಹ್ಮೋಸನ್ನು ಪಾಕಿಸ್ತಾನಕ್ಕೆ ಕಳಿಸಿ ಛಿದ್ರ ಮಾಡುವಷ್ಟು ಬೆಳೆದಿದ್ದಾರೆ ಅಂತಂದರೆ ಅಮ್ಮ ಕೊಟ್ಟಿರತಕ್ಕಂಥ ವಿದ್ಯೆ. ಅದನ್ನೇ ನಾವು ಚಿಂತನೆ ಮಾಡೋಣ. ಜನ್ಮ ಆದ್ಯಸ್ಯ ಅಂದರೆ ಮೊದಲಿಗನಾದ ಚತುರ್ಮುಖನಿಗೆ ಆದ್ಯಸ್ಯ ಜನ್ಮ, ಆ ಚತುರ್ಮುಖನಿಗೆ ಅದ್ಯಸ್ಯ ಜನ್ಮ. ಅದ್ಯ ಅಂದರೆ ತಿನ್ನಲಿಕ್ಕೆ ಯೋಗ್ಯವಾದದ್ದು ಜನ್ಮ. ಅದು ಅದ್ಯಸ್ಯ, ಪುನಃ ನಾಶ ಆಗದೇ ಇರತಕ್ಕಂಥ ತಿಂಡಿಯ ಜನ್ಮ. ಆದ್ಯಸ್ಯ 3 ಸಲ ಅದನ್ನು ಹೇಳಬೇಕು ಅಂತ. ಯತಃ, ಯಾರಿಂದ? ಭಗವಂತನಿಂದ. ಇಂತಹ ದೇವರನ್ನು ನಾನು ಧ್ಯಾನ ಮಾಡ್ತೇನೆ ಅಲ್ಲ, ನಾವು ಧ್ಯಾನ ಮಾಡೋಣ ಅಂತ ವೇದವ್ಯಾಸ ದೇವರು ಭಾಗವತವನ್ನು ಆರಂಭ ಮಾಡ್ತಾರೆ. ಬನ್ನಿ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ 6 ಗಂಟೆಗೆ ಸೇರೋಣ.